ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ಏನು ಲ್ಯಾಂಡ್ ಸರ್ವೇಯರ್ ಬ್ಯಾಚ್ ಆಲ್ರೆಡಿ ಶುರುವಾಗಿದೆ ನಮ್ಮಲ್ಲಿ. ಓಕೆ, ನಿನ್ನೆ ಅಷ್ಟೇ ಒಂದು ಕ್ಲಾಸ್ನ ಸಹ ಅಪ್ಲೋಡ್ ಮಾಡಿದ್ವಿ, ಲೈಕ್ ಡೆಮೋ ಕ್ಲಾಸ್ ರಿಲೇಟೆಡ್ ಟು ಸರ್ವೇಯಿಂಗ್ ಸಬ್ಜೆಕ್ಟ್, ಯಾವುದೋ ಫೋಟೋಗ್ರಮೆಟ್ರಿ ಅಂತ. ಓಕೆ, ನೀವು ಯೂಟ್ಯೂಬ್ ಚಾನಲಲ್ಲಿ ಸ್ಪಾಟನ್ಸ್ ಅಕಾಡೆಮಿ ಏನು ಈ ಒಂದು ಚಾನಲಲ್ಲೇ ನಿನ್ನೆ ಅಪ್ಲೋಡ್ ಆಗಿರೋಂಥ ಈ ವಿಡಿಯೋ ಡೆಮೋ ಕ್ಲಾಸ್ ಆಗಿ ನೋಡ್ಬೋದು. ಆಲ್ಮೋಸ್ಟ್ ನಿಯರ್ ಟು 30 ಮಿನಿಟ್ಸ್ ಇದೆ. ಸೊ ಯು ಕ್ಯಾನ್ ವಾಚ್ ಇಟ್. ಓಕೆ, ನಿಮಗೆ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಏನು ಫೋಟೋಗ್ರಮೆಟ್ರಿ ಅಂದರೆ ಏನು ಎತ್ತ ಅಂತ. ಫೈನ್. ಸೊ ಹಾಗಿದ್ದರೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಅರ್ಥಮೆಟಿಕ್ ಇದೆ ನಮ್ಮಲ್ಲಿ. ಮ್ಯಾಥ್ಸ್ ಅಂತ ಬಂದಾಗ ಅರ್ಥಮೆಟಿಕ್ಕು, ಆಲ್ಜೀಬ್ರಾ, ನಂತರ ಜಾಮೆಟ್ರಿ. ಇದು ಸಿಲೆಬಸ್ಸಲ್ಲಿ ಮೆನ್ಷನ್ ಆಗಿರೋವಂಥ ಮ್ಯಾಥ್ಸ್ ಕಂಟೆಂಟು. ಮ್ಯಾಥ್ಸ್ ಕಂಟೆಂಟ್ ಎಷ್ಟು? ಒಟ್ಟು 40% ಅಂತ ಹೇಳಿದ್ದಾರೆ ವೆಯ್ಟೇಜು ಅಲ್ವಾ? ಓಕೆ, ನಂತರ ಆಗಿದ್ದರೆ ಜಿಯೋಮೆಟ್ರಿನ ನೋಡಬೇಕಾಗತ್ತೆ, ಇಂಪಾರ್ಟೆಂಟು. ಫೈನ್, ತಡ ಮಾಡೋದು ಬೇಡ, ಶುರು ಮಾಡ್ತಾ ಹೋಗೋಣ. ಏನಪ್ಪ ಜಾಮೆಟ್ರಿ ಅಂತ ಅಂದರೆ ಸಿಂಪಲ್, ಸ್ಟಾರ್ಟಿಂಗಿಂದ ಒಂದೊಂದೇ ಪಾಯಿಂಟು ನೋಡ್ತಾ ಹೋಗೋಣ. ಪಾಯಿಂಟ್ ಅಂತ ಅಂದೆ ಅಲ್ವಾ? ಏನಿದು ಪಾಯಿಂಟ್ ಅಂತ ಅಂದರೆ ಅಸ್ಯೂಮ್ ಮಾಡ್ಕೊಳ್ಳಿ, ಇದು ಡೈರೆಕ್ಷನ್ ಅಂತ ಅಂದ್ಕೊಳ್ಳೋಣ, ಆಯಿತಾ? ಇದು ನಾರ್ತ್ ಡೈರೆಕ್ಷನು, ಇದು ಸೌತು, ಇದು ಈಸ್ಟು, ಇದು ವೆಸ್ಟ್. ಓಕೆ, ಈಗ ಇಲ್ಲಿ ರಂಗಣ್ಣ ಇದ್ದಾನೆ. ಓಕೆ, ಈ ರಂಗಣ್ಣ ನಾನೇನಂತ ರೆಪ್ರೆಸೆಂಟ್ ಮಾಡ್ಬೋದು? ಇವನ್ನ ಒಂದು ಜಸ್ಟ್ ಪಾಯಿಂಟಾಗಿ ಇಲ್ಲಿ ನೋಟ್ ಮಾಡ್ಬೋದಾ? ಈ ರಂಗಣ್ಣನ ನಾನು ಒಂದು ಪಾಯಿಂಟ್ ಅಂತ ಹೇಳಿದ್ರೆ, ದಿಸ್ ಪಾಯಿಂಟ್ ಲೈಸ್ ಇನ್ ವಿಚ್ ಕೋಆರ್ಡಿನೇಟ್? ಎಲ್ಲಿ ರಂಗಣ್ಣ ಲೊಕೇಟ್ ಆಗಿದ್ದಾನೆ ಆ ಥರ ನೋಡಬೇಕು ಅಂತ ಅಂದಾಗ ಅವನು ಯಾವೊಂದು ಡೈರೆಕ್ಷನ್, ದಿಕ್ಕಲ್ಲಿದ್ದಾನೆ ಅನ್ನೋದು ಬೇಕಾಗುತ್ತೆ. ಸೊ ಸಿಂಪಲ್, ಪಾಯಿಂಟ್ ಏನು ಹೇಳುತ್ತೆ? ಇಟ್ ಡಿಟರ್ಮೈನ್ಸ್ ಎ ಲೊಕೇಶನ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಕಂಪ್ಲೀಟ್ ಒಂದು ಸ್ಕ್ರೀನು ಅಲ್ವಾ? ನಿಮಗೆ ಕಾಣಿಸ್ತಾ ಇರೋವಂಥ ಒಂದು ಸ್ಕ್ರೀನು. ನಾನೇನು ಮಾಡಿದೆ, ಈ ಪಾಯಿಂಟ್ನ ನೋಟ್ ಮಾಡ್ತೀನಿ. ಸೊ ದಿಸ್ ಪಾಯಿಂಟ್ ಇಂಡಿಕೇಟ್ಸ್ ಏನಾಗುತ್ತವಾಗ ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿದೆ. ಓಕೆ, ನಂತರ ಇವಾಗ ನಾನು ಇಲ್ಲಿ ಒಂದು ಪಾಯಿಂಟ್ ಅಂತ ಹೇಳ್ತೀನಿ. ಈ ಪಾಯಿಂಟ್ ಏನು ಡಿನೋಟ್ ಮಾಡ್ತಾ ಇದೆ ನಿಮಗೆ? ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿದೆ ಅಂತ. ಓಕೆ, ಇಲ್ಲಿ ನಾನು ಇದು ಮಾಡಿದ್ರೆ ಇದು ಸೌತ್ ಈಸ್ಟ್ ಡೈರೆಕ್ಷನಲ್ಲಿದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಸಿಂಪಲ್ ಏನು ಅಂತ ಅಂದರೆ ಪಾಯಿಂಟ್ ಅನ್ನೋದು ನಮ್ಮ ಲೊಕೇಶನ್ನ ಡಿಟರ್ಮೈನ್ ಮಾಡೋ ಅಂಥದ್ದು. ಫೈನ್, ಸರಿ. ನಂತರ ನೋಡಿ, ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಲೈನ್ ಸೆಗ್ಮೆಂಟ್ ಅಂತ ಅಂದರೆ ಅಸ್ಯೂಮ್ ಎ ಅನ್ನೋದು ಒಂದು ಪಾಯಿಂಟಲ್ಲಿದೆ, ಬಿ ಅನ್ನೋದು ಒಂದು ಪಾಯಿಂಟಲ್ಲಿದೆ. ಇವೆರಡನ್ನು ಜಾಯಿನ್ ಮಾಡೋ ಅಂಥ ಒಂದು ರೇಖೆ, ಒಂದು ಲೈನ್ ಏನಿದೆ ಅದನ್ನು ನಾವು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಜಸ್ಟ್ ನಥಿಂಗ್ ಬಟ್ ಲೈನ್ ವಿತ್ 2 ಎಂಡ್ ಪಾಯಿಂಟ್ಸ್. ಅರ್ಥ ಆಗ್ತಾ ಇದೆಯಾ? ಎ ಅನ್ನೋದು ಒಂದು ಎಂಡ್ ಪಾಯಿಂಟು, ಬಿ ಅನ್ನೋದು ಒಂದು ಎಂಡ್ ಪಾಯಿಂಟು. ಈ ಎರಡೂ ಎಂಡ್ ಪಾಯಿಂಟ್ಗಳನ್ನ, ಎ ಅನ್ನೋದು ಒಂದು ಎಂಡ್ ಪಾಯಿಂಟ್, ಬಿ ಅನ್ನೋದು ಒಂದು ಎಂಡ್ ಪಾಯಿಂಟು, ಈ ಎರಡು ಪಾಯಿಂಟ್ಗಳನ್ನ ನಾನು ಕನೆಕ್ಟ್ ಮಾಡಿದ್ರೆ ಇದನ್ನು ನಾನು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀನಿ. ಫಸ್ಟಿಗೆ ಏನು ನೋಡಿದ್ವಿ? ಎ ಅನ್ನೋದು ಒಂದು ಪಾಯಿಂಟ್. ಓಕೆ, ಪಾಯಿಂಟ್ ಏನು ಡಿನೋಟ್ ಮಾಡ್ತಾ ಇದೆ? ಲೊಕೇಶನ್ನ ಡಿನೋಟ್ ಮಾಡ್ತಾ ಇದೆ. ಓಕೆ, ಅದೇ ರೀತಿ ಬಿ ಅನ್ನೋದು ಒಂದು ಪಾಯಿಂಟು, ಬಿ ಅನ್ನೋದು ಒಂದು ಲೊಕೇಶನ್ನ ಡಿನೋಟ್ ಮಾಡ್ತಾ ಇದೆ. ಇವೆರಡರ ಮಧ್ಯೆ ನಾವು ಏನು ಲೈನ್ ಎಳಿತೀವಲ್ಲ ಅದನ್ನು ಲೈನ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಲೈನ್ ಅಂತ ಅಂದ್ರೇನು? ಲೈನ್ ಥ್ರೂ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎ ಬಿ ಅಂತ ಹೇಳ್ತಾರೆ. ಸಿ, ಎ ಒಂದು ಪಾಯಿಂಟು, ಬಿ ಒಂದು ಪಾಯಿಂಟು, ಇದರ ಮಧ್ಯೆ ಒಂದು ರೇಖೆ ಹೇಳಿದ್ರೆ ಅದನ್ನು ಲೈನ್ ಸೆಗ್ಮೆಂಟ್ ಅಂತೀವಿ. ಇದನ್ನು ನಾನು ಡಿನೋಟ್ ಮಾಡೋದು ಎ ಬಿ, ಅದರ ಮೇಲೆ ಒಂದು ಲೈನ್ ಎಳೀರಿ. ಓಕೆ, ನಂತರ ನೋಡಿ, ಇಟ್ ಎಕ್ಸ್ಟೆಂಡ್ಸ್ ಇಂಡೆಫಿನೆಟ್ಲಿ ಇನ್ ಬೋತ್ ಡೈರೆಕ್ಷನ್ಸ್ ಅಂತ ಹೇಳ್ತಾರೆ. ಸಿ, ಇಲ್ಲಿಂದ ಇಲ್ಲಿಗೆ ನಾನು ಲೈನ್ ಎಳೆದೆ
ಬಟ್ ಇದನ್ನು ನಾನು ಎಕ್ಸ್ಟೆಂಡ್ ಮಾಡ್ಬೋದಾ? ಇದು ಈ ಕಡೆ ಎಷ್ಟು ಉದ್ದ ಬೇಕಾದರೂ ಎಳ್ಕೊಂಡು ಹೋಗ್ತೀನಿ. ಬಿಗೆ ಇದು ಎಷ್ಟು ಉದ್ದ ಬೇಕಾದರೂ ನಾನು ಇಂಡೆಫಿನೆಟ್ಲಿ ಎಳ್ಕೊಂಡು ಹೋಗ್ತೀನಿ. ಸೊ ಇದರ ಅರ್ಥ ಏನು? ಲೈನ್ ಅನ್ನೋದು ಇಂಡೆಫಿನೆಟ್ ಆಗಿರುತ್ತೆ. ಅದು ಯಾವುದಕ್ಕೂ ಬೋತ್ ಡೈರೆಕ್ಷನಲ್ಲಿ. ಇಲ್ಲಿ ನೀವು 2 ಪಾಯಿಂಟ್ ಇಂಪಾರ್ಟೆಂಟು. ಕೆಲವ್ರು ಏನು ಮಾಡ್ತೀರಾ ಅಂತ ಅಂದರೆ ಪ್ರಾಬ್ಲಮ್ಸ್ಗಳ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ತೀರ. ನಂಗೆ ಆ ಪ್ರಾಬ್ಲಮ್ ಗೊತ್ತು, ಈ ಪ್ರಾಬ್ಲಮ್ ಗೊತ್ತು, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಗುರುವೇ, ಬೇಸಿಕ್ಕೇ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಸಿಂಪಲ್ಲಾಗಿ ಒಂದು ಕ್ವಶನ್ ಕೇಳ್ತಾ, ಲೈನ್ ಎಕ್ಸ್ಟೆಂಡ್ಸ್ ಡೆಫಿನೆಟ್ಲಿ ಇನ್ ಬೋತ್ ಡೈರೆಕ್ಷನ್ ಅಂತ. ಅಲ್ಲೇ ಬಿದ್ದೋಗ್ತೀರ ನೀವು. ಏನು ಅರ್ಥ ಇಲ್ಲಿ? ಇಂಡೆಫಿನೆಟ್ಟಾಗಿ ಎಕ್ಸ್ಟೆಂಡ್ ಮಾಡ್ಬೋದು. ಅದು ಇನ್ ಒನ್ ಡೈರೆಕ್ಷನ್ನ ಅಲ್ಲ, 2 ಡೈರೆಕ್ಷನಲ್ಲಿ. ಒನ್ ಡೈರೆಕ್ಷನಲ್ಲೂ ಎಕ್ಸ್ಟೆಂಡ್ ಮಾಡ್ಬೋದು. ಅದು ಏನು ನೆಕ್ಸ್ಟ್ ಇಲ್ಲಿ ನೋಡೋಣ. ರೇ ಅಂತೀವಿ ಅದನ್ನು. ಓಕೆ, ಫೈನ್. ಇವಾಗ ಅರ್ಥ ಆಯ್ತಾ? ಪಾಯಿಂಟ್ ಒಂದು ಲೊಕೇಶನ್ನು. 2 ಪಾಯಿಂಟ್ ಇತ್ತು ಅಂದರೆ ಅದರ ಮಧ್ಯೆ ನಾವು ಏನಾದರೂ ಒಂದು ರೋಡ್ ಮಾಡಿದ್ವಿ, ಲೈನ್ ಎಳೆದ್ವಿ ಅಂತ ಅಂದಾಗ ಅದು ಲೈನ್ ಸೆಗ್ಮೆಂಟು. ಅದು ಹೇಗೆ ಡಿನೋಟ್ ಮಾಡ್ತೀವಿ? ಆ 2 ಪಾಯಿಂಟನ್ನು ಬರೆದು ಅದರ ಮೇಲೆ ಒಂದು ಲೈನ್ ಎಳೆದ್ರೆ ಅದು ಲೈನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಅಂಥ ಲೈನು ನಾವು ಇಂಡೆಫಿನೆಟ್ಟಾಗಿ 2 ಬದಿಯಿಂದ ಪಾಯಿಂಟಿನ ಬೇರೆ ಕಡೆಗೆ, ಈಗ ಏನಂತ ಹೇಳ್ಬೋದು, ಇದು ಟುವರ್ಡ್ಸ್ ದ ಪಾಯಿಂಟು ಮೀಟ್ ಆಗಿತ್ತು ಅಲ್ವಾ? ಬಟ್ ಅವೇ ಫ್ರಮ್ ದ ಪಾಯಿಂಟು ನಾವು ಇಂಡೆಫಿನೆಟ್ಲಿ ಮೂವ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇರೋದು. ಇಂಡೆಫಿನೆಟ್ಲಿ ಇನ್ ಬೋತ್ ಡೈರೆಕ್ಷನ್. ಓಕೆ, ನಂತರ ಇನ್ನೊಂದು ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೋಬೇಕು. ಒಂದು ಪಾಯಿಂಟ್ ಅಂತ ಬಂದಾಗ ಆ ಪಾಯಿಂಟಲ್ಲಿ ಇಟ್ ಕಂಟೈನ್ಸ್ ಕೌಂಟ್ಲೆಸ್ ನಂಬರ್ ಆಫ್ ಪಾಯಿಂಟ್ಸ್ ಇವರು. ಆಯಿತಾ? ಒಂದು ಪಾಯಿಂಟು ಅಂದರೆ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ, ಇಲ್ಲಿ ನೋಡಿ, AB ಅನ್ನೋ ಪಾಯಿಂಟ್ ಇದೆ ಅಲ್ವಾ? ಇದರ ಮಧ್ಯೆ ನನಗೆ A1 A2 A3 A4 A5 ಆ ಥರ ಸುಮಾರು ಪಾಯಿಂಟ್ಗಳಿದ್ದಾವೆ. ನೀವು ಕೌಂಟೇ ಮಾಡೋಕ್ಕಲ್ಲ. ಬೇಕಾದ್ರೆ ಇಲ್ಲಿ A1 ಪಾಯಿಂಟಲ್ಲೂ ಒಳಗಡೆ ನಾನು ಇನ್ನೊಂದು ಪಾಯಿಂಟ್ನ ತೋರಿಸ್ಬೋದು. ಇದ್ರೊಳಗೂ ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ, A11 A12 ಆ ಥರ. ನೀವು ಒಂದು ಲೈನ್ ಅಂತ ತೊಗೊಂಡಾಗ ಆ ಲೈನಲ್ಲಿ ನ್ಯೂಮರಸ್ ಕೌಂಟ್ಲೆಸ್ ನಂಬರ್ ಆಫ್ ಪಾಯಿಂಟ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಓಕೆ, ಫೈನ್. ಹಾಗಿದ್ರೆ ನೆಕ್ಸ್ಟು ನೋಡಿ ಏನಂತ ಅಂತಾನೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದರೆ ಏನಪ್ಪ? ಇಂಟರ್ಸೆಕ್ಟಿಂಗ್ ಲೈನ್ಸು, ಪ್ಯಾರಲಲ್ ಲೈನ್ಸು ಜೊತೆಯಾಗಿ ಓದಬೇಕು. ಸಿಂಪಲ್ ಏನಂತ ಅಂದರೆ, ಈಗ ನಾವು ಒಂದು ಲೈನ್ ನೋಡ್ತೀವಿ ಅಲ್ವಾ? ಲೈನ್ ಅಂತ ಅಂದ್ರೇನು? 2 ಪಾಯಿಂಟ್ ಇದೆ. ಆ ಪಾಯಿಂಟ್ ಮಧ್ಯೆ ನಾನು ಈಗ ಹೇಳಿದೆ, ಆ ಪಾಯಿಂಟಿಂದನೂ ಅವೇ ಹೋಗ್ಬೇಕಾದ್ರೆ ನಾನು ಇಂಡೆಫಿನೆಟ್ಲಿ ಎಳ್ಕೊಂಡು ಹೋಗ್ಬೋದು ಅಂತ ಹೇಳಿದೆ. ಓಕೆ, ಬಟ್ ಇಲ್ಲಿ ಏನಾಗುತ್ತೆ, ಈ ಥರ 2 ಲೈನ್ ನಾನು ಡ್ರಾ ಮಾಡ್ತೀನಿ. ಓಕೆ, ಈ 2 ಲೈನ್ಗಳು ಏನಾಗುತ್ತೆ, ಡು ನಾಟ್ ಮೀಟ್ ಈಚ್ ಅದರ್. ಯಾವುದೇ ಕಾರಣಕ್ಕೂ ಯಾವುದೇ ಹಂತದಲ್ಲೂ ಇವೆರಡು ಮೀಟ್ ಆಗಲ್ಲ. ಯಾವಾಗ ಅದು ಮೀಟ್ ಆಗಲ್ಲ ಅಂಥ ಒಂದು ಲೈನ್ನ ನಾವೇನಂತ ಹೇಳ್ತೀವಿ? ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಓಕೆ, ಪ್ಯಾರಲಲ್ ಲೈನ್ಸ್. ಇದನ್ನು ಇನ್ನೊಂದು ಥರ ಡಿನೋಟ್ ಮಾಡ್ಬೋದು. ಏನು? ಪ್ಯಾರಲಲ್, ಈ ಥರನೂ ಬರೀತಾರೆ. ಓಕೆ, ಫೈನ್. ನಂತರ ನೋಡಿ, ಇಂಟರ್ಸೆಕ್ಟಿಂಗ್ ಲೈನ್ಸ್. ಅಸ್ಯೂಮ್ ಮಾಡ್ಕೊಳ್ಳಿ ಇವೆರಡು ಲೈನು ಏನಾಗ್ತಾ ಇದೆ, ಸ್ವಲ್ಪ ಬೆಂಡ್ ಆಗಿದೆ ಈ ಥರ. ಓಕೆ, ಸ್ವಲ್ಪ ಈ ಥರ ಬೆಂಡ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಇದು ಎಲ್ಲೋ ಒಂದು ಕಡೆ ಇಲ್ಲೆಲ್ಲೋ ಮೀಟ್ ಆಗುತ್ತೆ. ಯಾವಾಗ 2 ಲೈನ್ಗಳು ಮೀಟ್ ಆಗುತ್ತೆ ಯಾವುದೋ ಒಂದು ಪಾಯಿಂಟಲ್ಲಿ, ಅಂಥ 2 ಲೈನ್ಗಳನ್ನ ನಾವೇನಂತ ಹೇಳ್ಬೋದು? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಓಕೆ, ಆ ಥರ ಇಂಟರ್ಸೆಕ್ಟ್ ಆಗ್ತಾ ಇರೋವಂಥ 2 ಲೈನ್ಗಳು ಯಾವುದೋ ಒಂದು ಜಾಗದಲ್ಲಿ ಒಂದು ಕಾಮನ್ ಪಾಯಿಂಟು ಇರುತ್ತೆ. ಓಕೆ, ಇಲ್ಲಿ ನಾನು ನೋಡೋದಾದರೆ ಇಲ್ಲೆಲ್ಲೋ ಒಂದು ಕಾಮನ್ ಪಾಯಿಂಟ್ ಇರ್ಬೋದು. ಓಕೆ, ಇಲ್ಲೆಲ್ಲೋ ಒಂದು ಕಾಮನ್ ಪಾಯಿಂಟ್ ಇರುತ್ತೆ. ಫೈನ್, ಸರಿ. ನಂತರ ನೋಡಿ, ರೇ ಅಂತ ಹೇಳ್ತಾರೆ. ಏನಿದು ರೇ ಅಂತ ಅಂದರೆ, ರೇ ಅನ್ನೋದು ಇಟ್ ಈಸ್ ಎ ಪೋರ್ಷನ್ ಆಫ್ ಲೈನ್. ಓಕೆ, ಸೊ ಇಲ್ಲಿ ಲೈನ್ಗಳು ನೋಡಿದ್ವಿ ಅಲ್ವಾ? ಇದು ಲೈನ್ ಅಂತ ಹೇಳಿದೆ. ಓಕೆ, ಇದು ಲೈನು ಹೌದು. ಇದರಲ್ಲಿ ಒಂದು ಭಾಗ, ಇಲ್ಲಿ ಎ ಮತ್ತು ಇಲ್ಲಿ ನಾನು ಬಿ ತೋರಿಸಿದ್ದೀನಿ ಅಂತ ಅಂದರೆ, ಇದರಲ್ಲಿ ಒಂದು ಭಾಗ ಅಂದಾಗ
ಇಲ್ಲಿ ಅಸ್ಯೂಮ್ ನಾನು ಪಿ ಅಂತ ತಗೊಂಡೆ. ಓಕೆ, ಈ ಎ ಮತ್ತು ಪಿ ಪೋರ್ಷನ್ ಇದೆಯಲ್ಲ ಅದನ್ನು ನಾನು ರೇ ಅಂತ ಹೇಳ್ತೀನಿ. ಓಕೆ, ಸರಿ. ಇಟ್ ಸ್ಟಾರ್ಟ್ಸ್ ಅಟ್ ಒನ್ ಪಾಯಿಂಟ್. ಓಕೆ, ಇಲ್ಲಿ ಎ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅಟ್ ಒನ್ ಪಾಯಿಂಟ್ ಆ್ಯಂಡ್ ಗೋಸ್ ಎಂಡ್ಲೆಸ್ಲಿ ಇನ್ ಎ ಡೈರೆಕ್ಷನ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಎ ಪಿ. ಮೇಲ್ಗಡೆ ಏನು ಮಾಡ್ತೀವಿ, ಇನ್ಸ್ಟೆಡ್ ಎ ಪಿ, ಈಗ ಲೈನ್ ಹೇಳಿದ್ರೆ ಲೈನ್ ಅಂತ ಹೇಳಿದೆ, ಬಟ್ ಎ ಪಿ ಮೇಲೆ ಹೀಗೊಂದು ಆಗ್ದಾಗ ಏನಾಗುತ್ತೆ ಅದನ್ನು ನಾವು ರೇ ಅಂತ ಕನ್ಸಿಡರ್ ಮಾಡ್ತೀವಿ. ಫೈನ್. ಸೊ ಇಲ್ಲಿ ರೇ ಅನ್ನೋದೇನು, ಇಟ್ ಸ್ಟಾರ್ಟ್ಸ್ ಅಟ್ ಒನ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟಿಂದ ಶುರು ಆಗ್ತಾ ಇದೆ ಆ್ಯಂಡ್ ಗೋಸ್ ಎಂಡ್ಲೆಸ್ಲಿ ಇನ್ ಒನ್ ಡೈರೆಕ್ಷನ್, ಯಾವುದೋ ಒಂದು ಡೈರೆಕ್ಷನಲ್ಲಿ ಏಕ ಹೋಗ್ತಾ ಇದೆ. ಓಕೆ, ಲೈನ್ ಅಂದರೆ ಹಾಗಲ್ಲ. ಲೈನ್ ಅಂತಂದ್ರೇನು, ಎರಡೂ ಡೈರೆಕ್ಷನಲ್ಲಿ ಇಂಡೆಫಿನೆಟ್ಟಾಗಿ ಹೋದರೆ ಅದನ್ನು ನಾವು ಲೈನ್ ಅಂತ ಹೇಳ್ತೀವಿ. ಸಿ, ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳುವಂಥ ಸಮಯದಲ್ಲಿ ಹೀಗೆ ಕೇಳ್ತಾನೆ, ಲೈನ್ ಇಟ್ ಎಕ್ಸ್ಟೆಂಡ್ಸ್ ಇಂಡೆಫಿನೆಟ್ಲಿ ಇನ್ ಬೋತ್ ಡೈರೆಕ್ಷನ್ನು, ರೇ ಎಕ್ಸ್ಟೆಂಡ್ಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್ನು. ಇನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸು. ಸ್ಟೇಟ್ಮೆಂಟ್ 1 and 2 ಕರೆಕ್ಟಾ, ಅಥವಾ ಸ್ಟೇಟ್ಮೆಂಟ್ 1 ಓನ್ಲಿ ಕರೆಕ್ಟಾ, 2 ಓನ್ಲಿ ಕರೆಕ್ಟಾ, ಬೋತ್ ಫಾಲ್ಸಾ, ಆ ಥರ ಕೇಳೋವಂಥ ಸಾಧ್ಯತೆ ಇರುತ್ತೆ. ಓಕೆ, ಫೈನ್. ಸೊ ನಿಮಗಿಲ್ಲಿ ಅರ್ಥ ಆಯಿತು. ಲೈನ್ ಅಂತ ಅಂದರೆ ಎರಡೂ ದಿಕ್ಕಲ್ಲಿ ಎಕ್ಸ್ಟೆಂಡ್ ಆಗುತ್ತೆ. ರೇ ಅಂತ ಅಂದರೆ ಒಂದು ಪಾಯಿಂಟಿಂದ ಉಗಮ ಆಗಿ ಸ್ಟಾರ್ಟ್ ಆಗಿ ಒಂದು ಡೈರೆಕ್ಷನಲ್ಲಿ ಹೋಗುತ್ತೆ. ಸೊ ಇದನ್ನು ನಾವು ಇಲ್ಲಿ ಎ ಮತ್ತು ಇಲ್ಲಿ ಪಿ, ಇಲ್ಲಿ ಎರಡನೇ ಪಾಯಿಂಟ್ ಅಂತಂದರೆ ಇಲ್ಲಿ ನಾನು ಕನ್ಸಿಡರ್ ಪಿ ಪಾಯಿಂಟ್ ತೊಗೊಂಡ್ರೆ ಈ ಪೋರ್ಷನ್ ಏನಿರುತ್ತೆ ಇದನ್ನು ನಾನು ರೇ ಅಂತ ಅಂತೀವಿ. ಬಟ್ ಇದು ಹೋಗೋದು ಎಕ್ಸ್ಟೆಂಡ್ ಆಗ್ಬೋದು, ಕಂಪ್ಲೀಟ್ಲಿ ಏನೋ ಎಂಡ್ಲೆಸ್ ಹೋಗ್ತಾನೇ ಇರುತ್ತೆ ಒಂದೇ ಡೈರೆಕ್ಷನಲ್ಲಿ ಅಂತ. ಫೈನ್. ನಂತರ ನೋಡಿ ಕರ್ವ್ ಅಂತ ಹೇಳ್ತಾರೆ. ಓಕೆ, ಸಿ, ಆ್ಯಕ್ಚುಲಿ ನಾನು ಇಷ್ಟೊಂದು ಏನಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಗೊತ್ತಾ, ನಿಮಗೆ ಸಿಲೆಬಸ್ಸಲ್ಲಿ ಡೈರೆಕ್ಟಾಗಿ ಆಕ್ಸಿಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಅಂತ ಹಾಕಿದ್ದಾರೆ. ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಡೈರೆಕ್ಟ್ ಆಕ್ಸಿಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸಿಗೆ ಹೊರಟೋದೆ. ಸುಮಾರು ಜನ ಮಾಡ್ತಾರೆ ಆ ಥರ, ಆಯಿತಾ. ಈಗ ನಾನು ಡೈರೆಕ್ಟಾಗಿ ಆಕ್ಸಿಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸ್ ಅಂತ ಹೋಗ್ಬಿಟ್ಟು ಅಲ್ಲಿ ನೋಡ್ರಪ್ಪ, ದ ಆ್ಯಂಗಲ್ ಶುಡ್ ಬಿ ಅಡ್ಜಸೆಂಟ್ ಆ್ಯಂಗಲ್ಸ್ ಶುಡ್ ಬಿ ದಿಸ್, ಆಪೋಸಿಟ್ ಆ್ಯಂಗಲ್ಸ್ ಶುಡ್ ಬಿ ದಿಸ್, 2 ಲೈನ್ಸ್ ಶುಡ್ ಬಿ ಲೈಕ್ ದಿಸ್, ಆ ಥರ ಅಂತ ಸುಮ್ಮನೆ ಅಲ್ಲಿರೋದನ್ನು ಓದ್ಕೊಂಡು ಹೋದರೆ ನಿಮ್ಗೇನು ಅರ್ಥ ಆಗುತ್ತೆ, ಬೇಸಿಕ್ಸೇ ಗೊತ್ತಿಲ್ಲ ಅಂತಂದರೆ. ಓಕೆ, ಲೈನ್ ಸೆಗ್ಮೆಂಟ್ ಗೊತ್ತಿರಲ್ಲ, ರೇ ಅಂದರೆ ಏನು ಅಂತ ಗೊತ್ತಿರಲ್ಲ, ಅರ್ಥ ಮಾಡಿಕೊಂಡು ನಂತರ ನಾವು ಆಕ್ಸಿಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸು ಅಲ್ಲಿಗೆ ಹೋದರೆ ಆವಾಗ ಒಂದು ಅರ್ಥ ಆಗುತ್ತೆ. ಫೈನ್. ಆ್ಯಂಡ್ ಮೋರ್ ಓವರ್ ಏನು ಅಂತಂದರೆ ಜಾಮೆಟ್ರಿಗೆ ನಾನು ಏನು ಹ್ಯಾಂಡ್ ರಿಟನ್ ನೋಟ್ಸ್ ಇದು ಮಾಡಿದ್ದೀನಿ, ಸಿ, ಇಟ್ಸ್ ಆಲ್ಮೋಸ್ಟ್ ನಿಯರ್ ಒಂದು 50 to 60 ಪೇಜಸ್ಸು. ಇಟ್ಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ಏನು ಬೇಸಿಕ್ಕಲ್ಲಿರೋ ಅಂಥದ್ದು, ಆಯಿತಾ. ಇದನ್ನು ಮಾಡ್ತಾ ಮಾಡ್ತಾ ನಾನು ಕಾಂಪ್ಲೆಕ್ಸ್ ಬೇಸ್ಡ್ ಪ್ರಾಬ್ಲಮ್ಸು ಮಾಡೋ ಅಂಥದ್ದು. ಓಕೆ, ಬೇರೆಯವ್ರು ಹೇಗಾನ ಮಾಡಲಿ, ಸಿಲೆಬಸ್ ಇಕ್ಕೊಂಡು ಬೇಕಾದ್ರೆ ಮಾಡ್ಕೊಂಡು ಹೋಗಲಿ, ಬಟ್ ನನ್ನ ಮೇಯ್ನ್ ಉದ್ದೇಶ ಏನು ಅಂತಂದರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸು ಬಿಟ್ಟು ಹೋಗಬಾರ್ದು ಎಕ್ಸಾಮಲ್ಲಿ ನೀವು ಮಾಡೋ ಅಂಥದ್ದು. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಇತ್ತು ಅಂತ ಅಂದರೆ ಆರಾಮಾಗಿ ಮಾಡ್ಬೋದು, ಆಯಿತಾ. ಫೈನ್. ನೆಕ್ಸ್ಟು ನೋಡಿ ಕರ್ವ್ ಅಂತಂದರೆ ಏನು ಅಂತ ಹೇಳಬೇಕು, ಆಯಿತಾ. ಸೊ ಇಲ್ಲಿ ಕರ್ವ್ ಅಂತ ಅಂತೀನಿ. ಸೊ ಇನ್ಸ್ಟೆಂಟ್ ನಾನು ಆಗ್ಲಿಂದ ಏನು ಮಾಡಿದೆ, ಪಾಯಿಂಟ್ಸ್ ನೋಡಿದೆ, ಲೈನ್ ನೋಡಿದೆ. ಈಗ ಏನು ಮಾಡಿದ್ದೀನಿ, ಒಂದು ಕ್ಲೋಸ್ಡ್ ಫಿಗರ್, ಇಲ್ಲೆಲ್ಲೂ ಕ್ಲೋಸ್ಡ್ ಫಿಗರ್ ಇರಲಿಲ್ಲ ಅಲ್ವಾ, ಇಲ್ಲಿ ಇಂಟರ್ಸೆಕ್ಟ್ ಆಯಿತು. ಬಟ್ ಇವಾಗ ಏನು ಮಾಡ್ತಾಯಿದ್ದೀನಿ, ಒಂದು ಯಾವುದೋ ಒಂದು ಹಿಂಗೆ ಕ್ಲೋಸ್ಡ್ ಫಿಗರ್ ತೊಗೊಂಡಿದ್ದೀನಿ. ಓಪನ್ ಫಿಗರ್ ಅಂತ ಅಂತಾರೆ ಇದನ್ನು ಅಲ್ವಾ, ಇದು ಓಪನ್ ಫಿಗರು, ಎಲ್ಲೂ ಕ್ಲೋಸ್ ಆಗಿಲ್ಲ, ಇದು ಕ್ಲೋಸ್ಡ್ ಫಿಗರು. ಫೈನ್, ಸರಿ. ಸೊ ಈ ಕ್ಲೋಸ್ಡ್ ಫಿಗರಲ್ಲಿ ನಾನೊಂದು ಪಾಯಿಂಟ್ನ ರೆಪ್ರೆಸೆಂಟ್ ಮಾಡ್ತೀನಿ. ಇದು ಎ ಒಳಗಿರೋಂಥದ್ದು, ಇದು ಲೈನ್ ಮೇಲಿರೋಂಥದ್ದು, ಫಿಗರ್ ಮೇಲಿರೋಂಥದ್ದು ಬಿ, ಫಿಗರ್ನ ಆಚೆ ಇರೋವಂಥದ್ದು ಸಿ. ಈ ಎ ಪಾಯಿಂಟ್ನ ನಾನು ಏನಂತ ಹೇಳ್ಬೋದು, ಇಂಟೀರಿಯರ್, ಒಳಗಿನ ಭಾಗ ಅಂತ ಹೇಳ್ಬೋದು, ಆಯಿತಾ. ಇದು ಒಳಗಿನ ಭಾಗ. ನಂತರ ಬಿ ಅನ್ನೋದು ಇಟ್ ಈಸ್ ಆನ್ ದ ಕರ್ವ್. ಓಕೆ, ಇದು ಕರ್ವ್ ಮೇಲಿದೆ ಅಂತ. ಸಿ, ಇದು ಕರ್ವೆ, ಇದು ಕರ್ವೆ, ಹೀಗೆ ಬರೆದ್ರು ಕರ್ವೆ, ಆಯಿತಾ.
ಇವೆಲ್ಲ ಕರ್ವ್ಸೇನೆ. ಸೊ ಕರ್ವ್ನ ಮೇಲಿರೋ ಅಂಥ ಪಾಯಿಂಟ್ನ ನಾವು ಇಟ್ ಈಸ್ ಆನ್ ದ ಕರ್ವ್ ಅಂತ ಹೇಳಿದ್ವಿ. ಸೊ ಈ ಕ್ಲೋಸ್ಡ್ ಕರ್ವ್ ಅಂತ ಏನಿದೆ ಇದರ ಆಚೆಗೆ ಬರೋ ಅಂಥದ್ದನ್ನು ನಾವು ಎಕ್ಸ್ಟೀರಿಯರ್ ಅಂತ ಹೇಳ್ತೀವಿ. ಓಕೆ, ಹಾಗಿದ್ರೆ ಈ ಇಂಟೀರಿಯರ್ ಪೋರ್ಷನ್ನು ನಂತರ ಬೌಂಡ್ರಿ ಆಫ್ ಎ ಕರ್ವ್, ಈ ಕರ್ವ್ನ ಬೌಂಡ್ರಿ ಏನಿದೆ ಇದರ ಒಳಗೆ ಬರುವಂಥ ರೀಜನ್ ಏನಿದೆ ಅಥವಾ ಜಾಗ ಏನಿದೆ ಅದನ್ನು ನಾವು ರೀಜನ್ ಅಂತ ಹೇಳ್ತೀವಿ. ಫೈನ್. ನೆಕ್ಸ್ಟು ನೋಡಿ, ಹಾಗಿದ್ರೆ ನೆಕ್ಸ್ಟು ಒಂದು ಕರ್ವ್ ಏನಿದೆ ಆ ಕರ್ವು ಕ್ಲೋಸ್ ಆಗಿದೆ ಅಲ್ವಾ, ಅದರಲ್ಲಿ ಇಂಟೀರಿಯರ್ ಇದೆ, ನಂತರ ಬೌಂಡ್ರಿ ಇದೆ. ಓಕೆ, ಸೊ ಈಗ ಇದನ್ನೇನಂತ ಅಂದೆ, ಒಳಗಿರೋ ಅಂಥದ್ದು ರೀಜನ್ ಅಂದೆ ಕರ್ವಿಂದ ಕೂಡಿದರೆ. ಅದೇ ಏನಾದರೂ ನಾನು ಇದನ್ನು ಏನು ಮಾಡ್ತೀನಿ, ಹೀಗೆ ಲೈನ್ಗಳ ಮುಖಾಂತರ ಕ್ಲೋಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ಎ ಸಿಂಪಲ್ ಕ್ಲೋಸ್ಡ್ ಫಿಗರ್ ಮೇಡ್ ಅಪ್ ಎಂಟೈರ್ಲಿ ಆಫ್ ಲೈನ್ ಸೆಗ್ಮೆಂಟ್ಸು. ಆಗ ಏನಾಗುತ್ತೆ, ಅದನ್ನು ಪಾಲಿಗಾನ್ ಅಂತ ಹೇಳ್ತಾರೆ. ಓಕೆ, ಸೊ ಏನರ್ಥ ಆಯಿತು, ಒಂದು ಕರ್ವಿಂದ ಕೂಡಿದರೆ ಕ್ಲೋಸ್ಡ್ ಫಿಗರ್ ಆಗಿದ್ದರೆ ಅಲ್ಲಿ ರೀಜನ್ ಸಿಕ್ತು, ಆಯಿತಾ, ಇದು ರೀಜನ್. ಪಾಲಿಗಾನ್ ಯಾವಾಗ ಅಂತ ಅಂದರೆ ಅದು ಕ್ಲೋಸ್ಡ್ ಫಿಗರ್ ಆಗಿರಬೇಕು, ಒಂದು ಪಾಯಿಂಟ್. ಓಕೆ, ಆ ಕ್ಲೋಸ್ಡ್ ಫಿಗರನ್ನು ಹೇಗೆ ಕರ್ವಿಂದ ಆಗಿದೆಯಾ ಅಲ್ಲ, ಇನ್ಸ್ಟೆಡ್ ಆಫ್ ಕರ್ವ್ ಏನು ಲೈನ್ ಸೆಗ್ಮೆಂಟ್ಸು, 1-2-3 ಲೈನ್ಗಳ ಜಾಯಿನ್ ಮಾಡಿ ಆ ಕ್ಲೋಸ್ಡ್ ಫಿಗರ್ ಆಗಿರೋವಂಥದ್ದು. ಫೈನ್. ಸೊ ಅಂಥ ಒಂದು ಕ್ಲೋಸ್ಡ್ ಫಿಗರ್ ಫಾರ್ಮ್ಡ್ ಔಟ್ ಆಫ್ ಲೈನ್ ಸೆಗ್ಮೆಂಟ್ಸ್ ಏನಂತ ಅಂತಾರೆ, ಪಾಲಿಗಾನ್ ಅಂತ ಅಂತಾರೆ. ಸೊ ನೀವಿಲ್ಲಿ ನೋಡ್ಬೋದು, ಆಯಿತಾ. ಫೈನ್. ನಂತರ ನೋಡಿ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಕ್ಲೋಸ್ಡ್ ಫಿಗರು ಮೇಡ್ ಔಟ್ ಆಫ್ ಲೈನ್ ಸೆಗ್ಮೆಂಟ್ಸ್ ಅಲ್ವಾ. ಈ ಪಾಯಿಂಟ್ಸ್ನ ನಾನು ರೆಪ್ರೆಸೆಂಟ್ ಮಾಡ್ತೀನಿ, ಒಂದೊಂದು ಪಾಯಿಂಟಿಂದನೂ ನಾನು ಜಾಯಿನ್ ಮಾಡಿಬಿಟ್ಟು ಒಂದು ಪಾಲಿಗಾನ್ ರಚನೆ ಮಾಡಿದ್ದೀನಿ ಅಲ್ವಾ. ಸೊ ಈ ಪಾಯಿಂಟ್ಸ್ ಯಾವುದ್ಯಾವುದು ಅಂತ ಮೆನ್ಷನ್ ಆಗಿರೋದಿಲ್ಲಿ, ಎ ಬಿ ಸಿ ಡಿ ಇ. ಓಕೆ, ಸೊ ಇದಕ್ಕೆ ನಾನು ಹೆಸರಿಡೋದಾದರೆ ಏನಂತ ಹೇಳ್ತೀನಿ, ಪಾಲಿಗಾನ್ ಎ ಬಿ ಸಿ ಡಿ ಇ ಅಂತ ಹೇಳ್ತೀನಿ. ಇದರಲ್ಲಿ ಸೈಡ್ಸ್ಗಳು ಯಾವುದ್ಯಾವುದು, ಸೈಡ್ಸ್ ಯಾವುದು ಅಂತಂದರೆ ಎ ಬಿ ಅನ್ನೋದು ಒಂದು ಸೈಡು. ಸೊ ಇದೊಂದು ಲೈನ ಅಲ್ವಾ. ಸೊ ಬೇಕಾದ್ರೆ ನಾನು ಇದನ್ನು ಎಂಡ್ಲೆಸ್ಲಿ ಈ ಕಡೆ ಎಳ್ಕೊಂಡು ಹೋಗ್ಬೋದು, ಬಟ್ ಅದು ಬಿಟ್ಟಿದ್ದು ಇಮ್ಯಾಜಿನರಿ ಲೈನ್ ಅಂತನಾದರೂ ಅನ್ಕೋಬೋದು. ಬಟ್ ಇಲ್ಲೇನೋ ಎ ಬಿ ಅನ್ನೋದು ಒಂದು ಸೈಡು, ನಾನು ಎ ಬಿ ಮೇಲೆ ಒಂದು ಟೋಪಿ ಅಲ್ಲ ಒಂದು ಗೆರೆ ಹಾಕ್ತೆ. ನಂತರ ಬಿ ಸಿ ಒಂದು ಇದು ಈ ಪೋರ್ಷನ್. ಓಕೆ, ಬಿ ಸಿ ಎ ಬಿ ಇದು ಜಾಸ್ತಿನೇ ಇದಾಗುತ್ತೆ. ಫೈನ್. ಸಾರಿ, ಎ ಬಿ ಬಿ ಸಿ, ನಂತರ ಸಿ ಡಿ ಒಂದು ಲೈನು, ಡಿ ಇ ಒಂದು ಲೈನು, ಎ ಇ ಒಂದು ಲೈನ್. ಸೊ ಇವು ಏನಾದವು ಸೈಡ್ಸ್ ಆಯಿತು. ನಂತರ ನೋಡಿ ವರ್ಟೆಕ್ಸ್ ಅಂತ ಹೇಳ್ತಾರೆ. ಏನಿದು ವರ್ಟೆಕ್ಸ್ ಅಂತ ಅಂದರೆ, ವರ್ಟೆಕ್ಸ್ ಅಂತ ಅಂದರೆ ಈ ಸೈಡ್ಸ್ಗಳೇನಿದೆ, 2 ಪೇರ್ ಆಫ್ ಸೈಡ್ಸು ಒಂದು ಜಾಗದಲ್ಲಿ ಎಲ್ಲಿ ಮೀಟ್ ಆಗುತ್ತೆ ಆ ಜಾಗನ ನಾವು ವರ್ಟೆಕ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ಇಲ್ಲಿ ಸೊ ಇಲ್ಲಿ ಎ ಇ ಸೈಡು, ಎ ಬಿ ಸೈಡು ಎಲ್ಲಿ ಮೀಟ್ ಆಗ್ತಾಯಿದೆ, ಎಲ್ಲಿ ಮೀಟ್ ಆಗ್ತಾಯಿದೆ. ಸೊ ಇದೊಂದು ವರ್ಟೆಕ್ಸು. ಎ ಬಿ ಸೈಡು ಎ ಸಿ ಸೈಡು ಬಿ ವರ್ಟೆಕ್ಸಲ್ಲಿ ಅಂದರೆ ಬಿ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾಯಿದೆ. ಸೊ ಬಿ ಅನ್ನೋದು ವರ್ಟೆಕ್ಸ್ ಆಗುತ್ತೆ. ಹಾಗೆ ನಮಗೆ ಸಿಗ್ತಾ ಇರೋವಂಥ ಮೀಟಿಂಗ್ ಪಾಯಿಂಟ್ಸ್ ಯಾವುದು, ಎ ಬಿ ಸಿ ಡಿ ಇ. ಓಕೆ, ನಂತರ ಅಡ್ಜಸೆಂಟ್ ಸೈಡ್ಸ್ ಅಂತ ಹೇಳ್ತಾರೆ. ಅಡ್ಜಸೆಂಟ್ ಸೈಡ್ಸ್ ಅಂತಂದರೆ ಅಕ್ಕಪಕ್ಕ ಇರೋವಂಥದ್ದು. ಎ ಬಿ ಬಿ ಸಿ ಇವೆರಡು ಅಕ್ಕಪಕ್ಕ ಇದೆ, ಎ ಬಿ ಮತ್ತು ಬಿ ಸಿ. ಓಕೆ, ನಂತರ ಎ ಬಿ ಬಿ ಸಿ ಅನ್ನೋದು ಒಂದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ನಂತರ ಏನಾಯಿತು, ಬಿ ಸಿ
ಮತ್ತು ಸಿ ಡಿ ಅಲ್ವಾ, ಬಿ ಸಿ ಮತ್ತು ಸಿ ಡಿ. ನಂತರ ಸಿ ಡಿ ಮತ್ತು ಡಿ ಇ, ಸಿ ಡಿ ಮತ್ತು ಡಿ ಇ. ನಂತರ ಡಿ ಇ ಮತ್ತು ಇ ಎ. ನಂತರ ಇ ಎ ಮತ್ತು ಎ ಬಿ. ಓಕೆ, ಇದು ಅಡ್ಜಸೆಂಟ್ ಸೈಡ್ಸು. ಫೈನ್. ನಂತರ ನೋಡಿ, ಈ ಅಡ್ಜಸೆಂಟ್ ಸೈಡ್ನ ನಾವು ಡಿಫೈನ್ ಮಾಡೋದಾದರೆ ಎನಿ ಟೂ ಸೈಡ್ಸ್ ವಿತ್ ಕಾಮನ್ ಎಂಡ್ ಪಾಯಿಂಟ್ ಅಲ್ವಾ. ಅಡ್ಜಸೆಂಟ್ ಸೈಡ್ ಅಂತ ಅಂದರೆ ಒಂದು ಕಾಮನ್ ಎಂಡ್ ಪಾಯಿಂಟ್ ಏನಿದೆ, ಇದು ಡಿ ಇದೆ. ಡಿ ಇ ಮತ್ತು ಸಿ ಡಿಗೆ ಒಂದು ಕಾಮನ್ ಪಾಯಿಂಟ್ ಯಾವುದು, ಡಿ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡಿ, ಅಡ್ಜಸೆಂಟ್ ವರ್ಟಿಸಿಸ್ ಅಂತ ಹೇಳ್ತಾರೆ. ಎ ಇ, ಇಲ್ಲಿ ಎ ಇದೆ, ಇಲ್ಲಿ ಇ ಇದೆ. ಎ ಇ ಅಡ್ಜಸೆಂಟ್ ವರ್ಟಿಸಿಸ್. ಎ ಬಿ, ಓಕೆ. ನಂತರ ಬಿ ಸಿ, ಓಕೆ. ಸಿ ಡಿ ಅಂದರೆ ವರ್ಟಿಸಿಸ್ಸು ಯಾವ್ಯಾವು ಅಕ್ಕಪಕ್ಕ ಇದ್ದಾವೆ ಅಂತ. ಓಕೆ, ಎಗೆ ಇ ಮತ್ತು ಬಿ ಇದೆ, ಬಿಗೆ ಸಿ ಮತ್ತು ಎ ಇದೆ. ನಂತರ ಸಿಗೆ ಡಿ ಮತ್ತು ಬಿ ಇದೆ, ಡಿಗೆ ಇ ಮತ್ತು ಸಿ ಇದೆ. ನಂತರ ಇಗೆ ಎ ಮತ್ತು ಡಿ ಇದೆ. ಓಕೆ, ಹೀಗೆ ಅಡ್ಜಸೆಂಟ್ ವರ್ಟಿಸಿಸ್ಸು ನಾವು ಬರಿಬೇಕಾಗುತ್ತೆ. ನಂತರ ಡಯಾಗ್ನಲ್ಸ್ ಅಂತ ನೋಡೋದಾದರೆ, ಇಲ್ಲಿ ನಾನು ಒಳಗಡೆ ಏನು ಲೈನ್ ಎಳೀತಾ ಇದ್ದೀನಿ ಕನೆಕ್ಟ್ ಮಾಡೋದಕ್ಕೆ ಬೇರೆ ಒಂದು ಪಾಯಿಂಟಿಗೆ, ಅದನ್ನು ನಾವು ಡಯಾಗ್ನಲ್ಸ್ ಅಂತ ಹೇಳ್ತೀವಿ. ಇವಾಗ ಇಲ್ಲಿಂದ ನಾನೇನು ಮಾಡಿದೆ, ಎ ಟು ಸಿ ಏನಿದೆ, ಎ ಟು ಸಿ ಇಲ್ಲಿಂದ ಇಲ್ಲೊಂದು ಲೈನ್ ಎಳೆದ್ರೆ ಇದೊಂದು ಡಯಾಗ್ನಲ್ಲು. ಬಿ ಟು ಇ ಒಂದು ಲೈನ್ ಎಳಿಬೋದು. ನಂತರ ಎ ಟು ಡಿ ಒಂದು ಲೈನ್ ಎಳಿಬೋದು, ಬಿ ಟು ಡಿ ಒಂದು ಲೈನ್ ಎಳಿಬೋದು. ನಂತರ ಇ ಟು ಸಿ ಒಂದು ಲೈನ್ ಎಳಿಬೋದು. ಇಟ್ ಮೇಕ್ಸ್ ಏನು ಸ್ಟಾರ್ ಫಾರ್ಮೇಷನ್ ಆಗೋಯ್ತು. ಸೊ ಇದು ಡಯಾಗ್ನಲ್ಸ್ ಆಗುತ್ತೆ. ಫೈನ್. ಓಕೆ, ಇಷ್ಟು ಬೇಸಿಕ್ಸು ತಿಳ್ಕೊಂಡ್ರಿ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಎಕ್ಸಾಮಲ್ಲಿ ನಿಮಗೆ ಹೀಗೆ ಕೇಳ್ತಾನೆ, ನೋಡ್ರಪ್ಪ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಅಡ್ಜಸೆಂಟ್ ವರ್ಟಿಸಿಸ್ ಅಲ್ಲ, ಏನೇನೋ ಓದ್ಕೊಂಡು ಹೋಗಿರ್ತೀರ ಕಣ್ರಿ ನೀವು, ಆಯಿತಾ. ಪ್ರಾಬ್ಲಮ್ಸು ಅದು ಮಾಡ್ತೀವಿ ಇದು ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು, ಬಟ್ ನಿಮ್ಗೆ ಅಡ್ಜಸೆಂಟ್ ವರ್ಟಿಸಿಸ್ ಯಾವುದು ಅಂತಲೇ ಗೊತ್ತಾಗಿರಲ್ಲ. ಪಿಕ್ಔಟ್ ದ ಏನೋ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಅಡ್ಜಸೆಂಟ್ ವರ್ಟಿಸಿಸ್ ಅಲ್ಲ ಅಂತ ಹೇಳಿರ್ತಾನೆ. ಆಪ್ಷನ್ ಯಾವುದಾದ್ರು ಕೊಟ್ಟಿರ್ತಾನೆ ಗೊತ್ತಾ, ಆಪ್ಷನ್ ನೋಡಿ, ಎ ಇ ಆಪ್ಷನ್ ಎ, ಆಪ್ಷನ್ ಬಿ ಬಂದು ಬಿ ಸಿ, ಆಪ್ಷನ್ ಸಿ ಬಂದು ಡಿ ಬಿ, ಆಪ್ಷನ್ ಡಿ ಬಂದು ಎ ಬಿ. ಆಯಿತಾ, ಆನ್ಸರ್ ಏನಾಗುತ್ತೆ, ಡಿ ಬಿ ಆಗುತ್ತೆ. ಇದು ಅಡ್ಜಸೆಂಟ್ ವರ್ಟಿಸಿಸ್ ಅಲ್ಲ. ಎ ಇ ಅಡ್ಜಸೆಂಟು, ಬಿ ಸಿ ಅಡ್ಜಸೆಂಟು, ಎ ಬಿ ಅಡ್ಜಸೆಂಟು. ಸೊ ಸಿಂಪಲ್ಲು, ಈ ಥರನೂ ನಿಮ್ಮನ್ನು ಆಟ ಆಡಿಸ್ಬೋದು. ಓಕೆ, ಫೈನ್. ಆ್ಯಂಗಲ್ಸ್ ಅಂದರೆ ಏನಪ್ಪ, ಇವಾಗ ಲೈನ್ಗಳು, ಕ್ಲೋಸ್ಡ್ ಫಿಗರು, ಅದರಲ್ಲಿ ಪಾಲಿಗಾನ್ ಫಾರ್ಮ್ ಆದರೆ ಅದರಲ್ಲಿ ಸೈಡ್ಸು, ವರ್ಟೆಕ್ಸು, ಅಡ್ಜಸೆಂಟ್ ಸೈಡ್, ಅಡ್ಜಸೆಂಟ್ ವರ್ಟಿಸಿಸ್ಸು, ಡಯಾಗ್ನಲ್ಸು ಎಲ್ಲ ನೋಡಿದ್ವಿ. ಈ ಆ್ಯಂಗಲ್ಸ್ ಅಂದ್ರೇನು, ಆ್ಯಂಗಲ್ಸ್ ಅಂದರೆ ನೋಡಿ, ದೇ ಆರ್ ಫಾರ್ಮ್ಡ್ ವೆನ್ ದ ಕಾರ್ನರ್ಸ್ ಆರ್ ಫಾರ್ಮ್ಡ್. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ಇದೊಂದು ಲೈನು, ಇದೊಂದು ಲೈನು. ಇವಾಗ ಇಲ್ಲಿ ಯಾವುದೋ ಒಂದು ಇವೆರಡು ಲೈನು ಇಲ್ಲಿಂದ ಮೀಟ್ ಆಗ್ತಾ ಇರೋದು, ಆಯಿತಾ. ಇಲ್ಲಿ ಯಾವುದೋ ಒಂದು ಕಾರ್ನರ್ ಫಾರ್ಮೇಷನ್ ಆಯಿತು. ಈ ಎರಡು ಲೈನ್ಗಳು ಏನು ಹೋಗ್ತಾ ಇದೆ, ಈ ಒಂದು ಕಾಮನ್ ಪಾಯಿಂಟಿಂದ ಇದರ ಮಧ್ಯೆ ಎಷ್ಟು ಆ್ಯಂಗಲ್ ಇದೆಯಲ್ಲ, ಆಯಿತಾ, ಇದನ್ನು ನಾವು ಆ್ಯಂಗಲ್ ಅಂತ ಹೇಳ್ತೀವಿ. ದ ಆ್ಯಂಗಲ್ ಈಸ್ ಮೇಡ್ ಆಫ್ ಟೂ ರೇಸ್. ಓಕೆ, ಟೂ ರೇ ಅಂತ ಅಂದ್ರೇನು, ಒಂದು ಕಾಮನ್ ಪಾಯಿಂಟ್ ಇರುತ್ತೆ, ಆ ಕಾಮನ್ ಒಂದು ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ, ಇಂಡೆಫಿನೆಟ್ಲಿ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ಇದು ಒಂದು ರೇ, ಫಸ್ಟ್ ರೇ ಆದರೆ ಇದು ಸೆಕೆಂಡ್ ರೇ, ಒಂದು ಪಾಯಿಂಟು ಆ ಪಾಯಿಂಟಿಂದ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಆಯಿತಾ. ಇಟ್ ಈಸ್ ದ ಆ್ಯಂಗಲ್ ಮೇಡ್ ಬೈ ಟೂ ರೇಸ್ ಸ್ಟಾರ್ಟಿಂಗ್ ಫ್ರಮ್ ಕಾಮನ್ ಇನಿಷಿಯಲ್ ಪಾಯಿಂಟ್. ಒಂದು ಕಾಮನ್ ಇನಿಷಿಯಲ್ ಪಾಯಿಂಟಿಂದ ಎರಡು ರೇಗಳು ಇಂಡೆಫಿನೆಟ್ಲಿ ಹೋಗುತ್ತಲ್ಲ, ಅವು ಏನು ಡಿಸ್ಟೆನ್ಸ್ ಇದೆ ಅಥವಾ ಒಂದು ಆ್ಯಂಗಲ್ ಇದೆಯಲ್ಲ, ಅದನ್ನೇ ನಾವು ಆ್ಯಂಗಲ್ ಅಂತ ಹೇಳೋದು.
ಎಷ್ಟು ಡಿಗ್ರಿ ಡಿವಿಯೇಟ್ ಆಗಿದೆ, ಸಿಂಪಲಾಗಿ ಹೇಳೋದಾದರೆ. ಓಕೆ, ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಓ ಅನ್ನೋದು ಕಾಮನ್ ಪಾಯಿಂಟ್, ಕಾಮನ್ ಇನಿಷಿಯಲ್ ಪಾಯಿಂಟು ಯಾವುದಕ್ಕೆ, ರೇ ಪಿಗೆ ಮತ್ತು ಇದು ರೇ ಕ್ಯೂಗೆ. ಸೊ ಇದರ ಮಧ್ಯೆ ಎಷ್ಟು ಡಿವಿಯೇಷನ್ ಇದೆ ಅಂತ ನೋಡೋದಾದರೆ ಸಮ್ ಡಿಗ್ರಿ ಇರುತ್ತೆ ಅಲ್ವಾ. ಇದನ್ನು ಡಿನೋಟ್ ಮಾಡೋದಾದರೆ ದ ಆ್ಯಂಗಲ್ ಫಾರ್ಮ್ಡ್ ಬೈ ದ ರೇ ಪಿ ಆ್ಯಂಡ್ ಕ್ಯೂ, ಓಕೆ, ಫ್ರಮ್ ದ ಕಾಮನ್ ಇನಿಷಿಯಲ್ ಪಾಯಿಂಟ್ ಓ. ಸೊ ಇದನ್ನು ಡಿನೋಟ್ ಮಾಡೋದು ನಾವು ಪಿ ಒ ಕ್ಯೂ. ಇಲ್ಲ ಅಂತ ಅಂದರೆ ಕಾಮನ್ ಇನಿಷಿಯಲ್ ಪಾಯಿಂಟ್ ಏನಿರುತ್ತೆ ಓ, ಅದರ ಮೇಲೆ ಒಂದು ಟೋಪಿ ಹಾಕ್ತೀವಿ, ಆವಾಗ ನಾವು ಆ್ಯಂಗಲ್ ಅಂತ ಹೇಳ್ಬೋದು. ಈ ಎರಡು ಥರನೂ ನಾವು ಡಿನೋಟ್ ಮಾಡ್ತೀವಿ. ಓಕೆ, ಫೈನ್. ನೆಕ್ಸ್ಟು ನೋಡಿ ಇಂಟೀರಿಯರ್ಸ್ ಆ್ಯಂಡ್ ಎಕ್ಸ್ಟೀರಿಯರ್ಸ್. ಸೊ ಆಲ್ರೆಡಿ ನಾನು ಕರ್ವಲ್ಲಿ ಹೇಳಿದ್ದೆ, ಇಂಟೀರಿಯರ್ ಅಂತ ಅಂದರೆ ಒಳಗಿರೋ ಅಂಥ ಭಾಗ, ಎಕ್ಸ್ಟೀರಿಯರ್ ಅಂದರೆ ಹೊರಗಿರೋ ಅಂಥ ಭಾಗ. ಬೌಂಡ್ರಿ ಮೇಲಿದ್ದರೆ ಆನ್ ದ ಕರ್ವ್, ಆನ್ ದ ರೀಜನ್ ಅಂತ ಹೇಳ್ತೀವಿ, ಅಥವಾ ಆನ್ ದ ಕರ್ವ್ ಅಂತ ಹೇಳ್ತೀವಿ. ಸೊ ಈ ಒಂದು ಕೆಳಗೆ ಕೊಟ್ಟಿರೋಂಥ ಇನ್ ದ ಗಿವನ್ ಡಯಾಗ್ರಾಮ್ ಫೈಂಡ್ ದ ಪಾಯಿಂಟ್ಸ್ ಅಂತ ಹೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ, ಆಯಿತಾ. ಇವಾಗ ಏನು ಮಾಡಿದ್ದಾರೆ, ಓ ಅನ್ನೋದು ಒಂದು ಕಾಮನ್ ಪಾಯಿಂಟ್ ಆಯಿತು. ಇಲ್ಲಿ ರೇ ಯಾವುದು ಅನ್ಬೋದು, ಇಲ್ಲಿಂದ ಒಂದು ರೇ ಹೋಗ್ತಾ ಇದೆ, ಇನ್ನೊಂದು ರೇ ಸೆಕೆಂಡು, ಇದು ಥರ್ಡ್ ರೇ ಇಂಡೆಫಿನೆಟ್ಲಿ ಹೋಗ್ತಾ ಇದೆ. ಅದರಲ್ಲಿ ಅವ್ರೇನು ಮಾಡಿದರೆ ಪಾಯಿಂಟ್ಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಎಫ್, ಇಲ್ಲಿ ಬಿ, ಇಲ್ಲಿ ಇ, ಇಲ್ಲಿ ಎ, ಇಲ್ಲಿ ಡಿ, ಇಲ್ಲಿ ಸಿ. ಓಕೆ, ಸೊ ಇನ್ ಇಂಟೀರಿಯರ್ ಆ್ಯಂಗಲ್ ಡಿ ಒ ಇ, ಇಂಟೀರಿಯರಲ್ಲಿ ಆ್ಯಂಗಲ್ ಡಿ ಒ ಇಯಲ್ಲಿ ಪಾಯಿಂಟ್ ಯಾವುದಿದೆ ಅಂತ ನಾವು ರೆಕಗ್ನೈಸ್ ಮಾಡಬೇಕು. ಎಕ್ಸಾಮಲ್ಲೂ ಇಷ್ಟೇ ಸಿಂಪಲ್ಲಾಗಿರುತ್ತೆ. ಓಕೆ, ಇಂಟೀರಿಯರು ಆ್ಯಂಗಲ್ ಡಿ ಒ ಇ, ಫಸ್ಟ್ ಡಿ ಒ ಇ ಎಲ್ಲಿದೆ ನೋಡಿ. ಡಿ ಒ ಇ ಅಂದರೆ ಇದು ಒಂದು ರೇ, ರೇ ಡಿ, ರೇ ಇ, ಇವೆರಡರ ಮಧ್ಯೆ ಫಾರ್ಮ್ ಆಗ್ತಾ ಇರೋ ಅಂಥ ಒಂದು ಕಾಮನ್ ಇನಿಷಿಯಲ್ ಪಾಯಿಂಟ್ ಓ, ಇಲ್ಲಿ ಡಿವಿಯೇಷನ್ ಆಗ್ತಾ ಇರೋದು. ಫೈನ್, ಇಲ್ಲಿ ಡಿ ಇದೆ, ಇಲ್ಲಿ ಇ ಇದೆ, ಇದು ಕಾಮನ್ ಪಾಯಿಂಟು, ಇದು ಡಿವಿಯೇಷನ್ನು ಆ್ಯಂಗಲ್ಲು. ಸೊ ಇದರ ಮಧ್ಯೆ ಇರೋವಂಥ ಇಂಟೀರಿಯರಲ್ಲಿರೋವಂಥ ಪಾಯಿಂಟ್ ಯಾವುದು, ಎ ಆಗುತ್ತೆ. ಓಕೆ, ಅದೇ ರೀತಿ ಎಕ್ಸ್ಟೀರಿಯರು ಆ್ಯಂಗಲ್ ಇ ಒ ಎಫ್, ಇ ಒ ಎಫ್, ಇದರ ಎಕ್ಸ್ಟೀರಿಯರ್ ಅಂತ ನೋಡೋದಾದರೆ ಇದು ಇಂಟೀರಿಯರ್ ಆಗುತ್ತೆ ಇದಕ್ಕೆ ಅಲ್ವಾ. ಇ ಒ ಎಫ್ಗೆ ಇದು ಇಂಟೀರಿಯರ್ ಆದರೆ ಇದರ ಆಚೆಗಡೆ ಏನೇನಿದೆ ಪಾಯಿಂಟ್ಸು ಅವೆಲ್ಲನೂ ಎಕ್ಸ್ಟೀರಿಯರ್ಸ್ ಆಗುತ್ತೆ. ಸೊ ಆವಾಗ ಸಿನೂ ಆಗುತ್ತೆ, ಏನೂ ಆಗುತ್ತೆ, ಎ ಆ್ಯಂಡ್ ಸಿ. ಓಕೆ, ನಂತರ ಆನ್ ಇ ಒ ಎಫ್, ಆನ್ ಅಂತ ಇದೆ, ಆನ್ ಆ್ಯಂಗಲ್ ಇ ಒ ಎಫ್, ಇ ಒ ಎಫ್ ಏನಿದೆ ಇದರ ಮೇಲಿರೋವಂಥ ಪಾಯಿಂಟ್ಸ್ ಯಾವುದು ಅಂತ ಅಂದರೆ ಬಿ. ಓಕೆ, ಫೈನ್, ಇಷ್ಟು ಇಂಪಾರ್ಟೆಂಟ್ ಆಯಿತು. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಏನು, ಟ್ರಯಾಂಗಲ್ಸು. ಕೆಲವರಿಗೆ ಇಷ್ಟೊತ್ತಿಗೆ ಎಷ್ಟು ಜನ ಬಿಟ್ಟು ಹೋಗ್ಬಿಟ್ಟಿರ್ತಿರೋ ಕ್ಲಾಸು ದೇವ್ರಿಗೆ ಗೊತ್ತು. ಬಟ್ ಏನು ಮಾಡೋಂಗಿಲ್ಲ, ಒಂದು ಕಲಿತೀವಿ ಅಂತ ಅಂದಾಗ ಕಂಪ್ಲೀಟು ಬೇಸಿಕ್ಕಿಂದ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಕಲಿಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಜಸ್ಟ್ ನೀವು ಪ್ರಾಬ್ಲಮ್ಸ್ ಮಾಡ್ಕೊಳ್ತಾ ಹೋದರೆ ಎಕ್ಸಾಮಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಕೇಳಿದಾಗ ನಿಮ್ಗೆ ಆನ್ಸರ್ ಮಾಡೋದಕ್ಕೆ ಬರಲ್ಲ. ಓಕೆ, ಫೈನ್. ನೆಕ್ಸ್ಟು ಟ್ರಯಾಂಗಲ್ಸ್ ಅಂತ ಅಂದರೆ ನೋಡಿ, ಟ್ರಯಾಂಗಲ್ ಅಂತ ಅಂದರೆ 3 ಸೈಡೆಡ್ ಪಾಲಿಗಾನ್. ಪಾಲಿಗಾನ್ ಅಂತ ಅಂದರೆ ಏನು, ಒಂದು ಕ್ಲೋಸ್ಡ್ ಫಿಗರ್ ಆಗಿರಬೇಕು ಅಂತ ಅಂದಿದ್ದೆ, ಇನ್ನೊಂದು ಲೈನ್ ಸೆಗ್ಮೆಂಟಿಂದ ಕೂಡಿರಬೇಕು ಅಂತ ಹೇಳಿದ್ದೆ. ಎರಡರಿಂದ ಆಗಿತ್ತು ಅಂತಂದರೆ ಅದನ್ನು ನಾವು ಪಾಲಿಗಾನ್ ಅಂತ ಹೇಳ್ತೀವಿ ಅಲ್ವಾ. ಸೊ ಕ್ಲೋಸ್ಡ್ ಫಿಗರ್ ಆಗಬೇಕು ಅಂತ ಇವಾಗ 3 ಸೈಡೆಡ್ ಪಾಲಿಗಾನ್ ಅಂತ ಅಂತಾರೆ. ಒಂದು ಸೈಡು, 2 ಸೈಡು, 3 ಸೈಡು. 3 ಸೈಡಿಂದ ಇದು ಕ್ಲೋಸ್ಡ್ ಫಿಗರು ಅಲ್ವಾ. ಹೌದು. ಸೊ ಇಲ್ಲಿ ಎಷ್ಟು 3 ಲೈನ್ಗಳನ್ನ ನಾನು ಎಳೀತಾ ಇದ್ದೀನಿ. 3 ಲೈನ್ ಎಳೆದು ಇದು ಕ್ಲೋಸ್ಡ್ ಫಿಗರ್ ಮಾಡ್ತಾಯಿದ್ದೀನಿ. ಸೊ ಇದರ ಅರ್ಥ ಏನು, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಇನ್ಫ್ಯಾಕ್ಟ್ ಇಟ್ ಈಸ್ ಎ ಪಾಲಿಗಾನ್ ವಿತ್ ಲೀಸ್ಟ್
ನಂಬರ್ ಆಫ್ ಸೈಡ್ಸ್. ಓಕೆ, ಎಕ್ಸಾಮಲ್ಲಿ ಒಂದು ಕ್ವಶನ್ ಹಿಂಗೆ ಕೇಳ್ತಾನೆ, ಮಿನಿಮಮ್ ಪಾಸಿಬಲ್ ನಂಬರ್ ಆಫ್ ಸೈಡ್ಸ್ ಇನ್ ಎ ಪಾಲಿಗಾನ್, ಅಥವಾ ಮಿನಿಮಮ್ ವಾಟ್ ಈಸ್ ದ ಡಯಾಗ್ರಾಮ್ ವಿಚ್ ಕ್ಯಾನ್ ಬಿ ಡ್ರಾನ್ ಥ್ರೂ ಮಿನಿಮಮ್ ನಂಬರ್ ಆಫ್ ಸೈಡ್ಸ್ ಇನ್ ಎ ಪಾಲಿಗಾನ್ ಅಂತನಾದರೂ ಕೇಳ್ಬೋದು. ಟ್ರಯಾಂಗಲ್ಲು, ಓಕೆ, ಟ್ರಯಾಂಗಲ್ಲ, ಕ್ವಾಡ್ರಿಲ್ಯಾಟ್ರಲ್ಲ, ಪೆಂಟಗಾನ, ಹೆಕ್ಸಗಾನ ಆ ಥರ ಕೇಳೋವಂಥ ಸಾಧ್ಯತೆ ಇರುತ್ತೆ. ಅಥವಾ ರೆಕ್ಟ್ಯಾಂಗಲ್ಲ. ಟ್ರಯಾಂಗಲ್ಲು 3 ಲೈನು. ಅಸ್ಯೂಮ್ ಮಾಡ್ಕೊಳ್ಳಿ ನಾವು 2 ಲೈನಿಂದ ಕ್ಲೋಸ್ಡ್ ಫಿಗರ್ ಇದು ಮಾಡೋದಕ್ಕಾಗುತ್ತೆ, ಹಿಂಗೆ ಆಗಲ್ಲ. ಹೀಗೆ ಅಥವಾ ಹೀಗೆ ಏನು ಮಾಡಿದ್ರೂ ಆಗಲ್ಲ. 3 ಲೈನ್ ಇತ್ತು ಅಂತ ಅಂದ್ಕೊಳ್ಳಿ, ಆವಾಗ ನಾವು ಒಂದು ಕ್ಲೋಸ್ಡ್ ಫಿಗರ್ ಮಾಡ್ಬೋದು. ಓಕೆ, ಸೊ ಇಟ್ ಈಸ್ ಎ ಪಾಲಿಗಾನ್ ವಿತ್ ಲೀಸ್ಟ್ ನಂಬರ್ ಆಫ್ ಸೈಡ್. ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲೊಂದು ಪಾಲಿಗಾನ್ ಕೊಟ್ಟಿದ್ದಾನೆ. ಓಕೆ, ಟ್ರಯಾಂಗಲ್ನ ಪಾಲಿಗಾನ್ ಅನ್ಬೋದು. ಓಕೆ, ಫೈನ್. ಸೈಡ್ಸ್ ಯಾವ್ಯಾವು? ಎ ಮತ್ತು ಬಿ ಮತ್ತು ಸಿ, ಇವು ಏನಿದು ಪಾಯಿಂಟ್ಸು. ಸೊ ಕನೆಕ್ಟಿಂಗ್ ಪಾಯಿಂಟ್ಸ್ ಏನು? ಎ ಬಿ ಸಿ ಸಿ ಎ, ಇವೆಲ್ಲ ಸೈಡ್ಸು. ಆ್ಯಂಗಲ್ಸ್ ಏನು? ಎ ಮತ್ತು ಬಿ, ಇದರ ಪಾಯಿಂಟ್, ಇದೊಂದು ಆ್ಯಂಗಲ್ಲು, ಇದೊಂದು ಆ್ಯಂಗಲ್ಲು, ಇದೊಂದು ಆ್ಯಂಗಲ್ಲು. ಆಯಿತಾ? ವರ್ಟೆಕ್ಸ್ ಅಂತ ಅಂದ್ರೇನು? ಈ ಸೈಡ್ಸ್ಗಳು ಮೀಟ್ ಆಗ್ತಾ ಇರೋವಂಥ ಒಂದು ಪಾಯಿಂಟು ಅಲ್ವಾ? ಬಿಯಲ್ಲಿ ಮೀಟ್ ಆಗುತ್ತೆ, ಸಿಯಲ್ಲಿ ಮೀಟ್ ಆಗುತ್ತೆ, ಎಲ್ಲಿ ಮೀಟ್ ಆಗುತ್ತೆ. ಸೊ ಎ ಬಿ ಸಿ ಆದ ವರ್ಟೆಕ್ಸ್. ಓಕೆ, ಇಂಟೀರಿಯರಲ್ಲಿರೋವಂಥ ಪಾಯಿಂಟ್ ಯಾವುದು? ಪಿ. ಎಕ್ಸ್ಟೀರಿಯರಲ್ಲಿರೋವಂಥ ಪಾಯಿಂಟ್ ಯಾವುದು? ಕ್ಯೂ. ಓಕೆ, ಫೈನ್. ನೆಕ್ಸ್ಟು ನೋಡಿ, ಕ್ವಾಡ್ರಿಲ್ಯಾಟ್ರಲ್ಸ್ ಅಂತ ಹೇಳ್ತೀವಿ. ಕ್ವಾಡ್ರಿ ಅಂತ ಅಂದರೆ 4 ಅಂತ, 4 ಸೈಡೆಡ್. ಓಕೆ, ಸೊ ಎ ಬಿ ಸಿ ಡಿ ಏನಾಯ್ತಿದು? ವರ್ಟೆಕ್ಸ್ ಅಲ್ವಾ? ಸೈಡ್ಸ್ ಒಂದು ಯಾವುದು? ಎ ಬಿ ಸಿ ಸಿ ಡಿ ಎ, ಇದೇನು? ಸೈಡ್ಸು. ಸೊ ಆ್ಯಂಗಲ್ಸ್ ಏನು? ಆ್ಯಂಗಲ್ ಎ, ಆ್ಯಂಗಲ್ ಬಿ, ಆ್ಯಂಗಲ್ ಸಿ, ಆ್ಯಂಗಲ್ ಡಿ. ಓಕೆ, ಫೈನ್. ಸೊ ಇದನ್ನು ನಾವು 4 ಸೈಡೆಡ್ ಪಾಲಿಗಾನ್, 4 ಸೈಡ್ಸ್, 4 ಆ್ಯಂಗಲ್ಸ್ ಅಂತ ಹೇಳ್ಬೋದು. ಅಡ್ಜಸೆಂಟ್ ಸೈಡ್ಸ್ ಯಾವ್ಯಾವು ಅಂತ ನೋಡೋದಾದರೆ ಎ ಬಿ ಮತ್ತು ಬಿ ಸಿ ಅಲ್ವಾ? ನಂತರ ಬಿ ಸಿ ಮತ್ತು ಸಿ ಡಿ ಮತ್ತು ಡಿ ಎ ಮತ್ತು ಎ ಬಿ. ಓಕೆ, ನಂತರ ಆಪೋಸಿಟ್ ಸೈಡ್ಸ್ನ ನೋಡೋದಾದರೆ ಎ ಬಿಗೆ ಸಿ ಡಿ ಆಪೋಸಿಟ್ಟು, ಸಿ ಬಿಗೆ ಡಿ ಎ ಆಪೋಸಿಟ್ಟು. ಫೈನ್. ಅಡ್ಜಸೆಂಟ್ ಆ್ಯಂಗಲ್ಸ್ನ ನೋಡೋದಾದರೆ ಎ ಮತ್ತು ಬಿ ಏನಿದೆ ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸು, ಸಿ ಮತ್ತು ಡಿ ಏನಿದೆ ಇವೆರಡು ಅಡ್ಜಸೆಂಟ್ ಆ್ಯಂಗಲ್ಸು. ಇನ್ನು ಆಪೋಸಿಟ್ ಆ್ಯಂಗಲ್ಸ್ನ ನೋಡೋದಾದರೆ ಆ್ಯಂಗಲ್ ಎಗೆ ಆ್ಯಂಗಲ್ ಸಿ ಆಪೋಸಿಟ್ಟು, ಆ್ಯಂಗಲ್ ಬಿಗೆ ಆ್ಯಂಗಲ್ ಡಿ ಆಪೋಸಿಟ್ಟು. ಓಕೆ, ಫೈನ್. ಇಷ್ಟು ಇಂಪಾರ್ಟೆಂಟ್ ಆಯಿತು. ನೆಕ್ಸ್ಟ್ ನೋಡಿ, ಸರ್ಕಲ್ ಅಂತ ಹೇಳ್ತಾನೆ. ಏನಪ್ಪ ಇದು ಸರ್ಕಲ್ಲು? ಫೈನ್, ಆಗಲೇ ಏನಂತ ಹೇಳಿದೆ ನಿಮಗೆ? ಪಾಲಿಗಾನ್ ಅಂತ ಹೇಳಿದೆ. ಪಾಲಿಗಾನ್ ಅಂತ ಅಂದರೆ ಕ್ಲೋಸ್ಡ್ ಫಿಗರು ಲೈನ್ ಸೆಗ್ಮೆಂಟಿಂದ ಆಗ್ತಾಯಿದೆ ಅಂತ ಹೇಳಿದೆ ಅಲ್ವಾ? ಬಟ್ ಇಲ್ಲೇನಾಗುತ್ತೆ, ಇದೂ ಕ್ಲೋಸ್ಡ್ ಫಿಗರೇನೆ. ಸರ್ಕಲ್ ಅನ್ನೋದು ಒಂದು ಕ್ಲೋಸ್ಡ್ ಫಿಗರು. ಓಕೆ, ಬಟ್ ಇಲ್ಲೇನಾಗುತ್ತೆ, ಇನ್ಸ್ಟೆಡ್ ಆಫ್ ಲೈನ್ ಸೆಗ್ಮೆಂಟ್ ಈ ಥರ ನಾನು ಕ್ಲೋಸ್ ಮಾಡೋ ಬದಲು ನಾನೇನು ಮಾಡ್ತೀನಿ, ಕರ್ವ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆಗಲೇ ರೀಜನ್ ಅಂತ ನೋಡಿದ್ವಲ್ಲ ಹಾಗೆ. ಸೊ ಈ ಥರ ನಾನು ರೆಪ್ರೆಸೆಂಟ್ ಮಾಡಿದಾಗ ಇದನ್ನೇನಂತ ಹೇಳ್ಬೋದು, ನಾನು ಸರ್ಕಲ್ ಅಂತ ಅನ್ಬೋದು. ಒಂದು ಕ್ಲೋಸ್ಡ್ ಫಿಗರು ಬಟ್ ನಾಟ್ ಥ್ರೂ ಲೈನ್ ಸೆಗ್ಮೆಂಟ್, ಬಟ್ ಏನೋ ಕರ್ವ್ಸ್ ಮುಖಾಂತರ ಆಗಿರೋವಂಥದ್ದು. ಫೈನ್. ಸೊ ಈ ಒಂದು ಸರ್ಕಲ್ನ ನಾನು ಡ್ರಾ ಮಾಡಬೇಕು ಅಂತಂದರೆ ಯಾವುದೋ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಳ್ತೀನಿ ಸೆಂಟರ್ ಪಾಯಿಂಟ್ ಅಂತ. ಇಲ್ಲಿಂದ ನಾನು ಸರ್ಕಲ್ನ ಹೀಗೆ ಡ್ರಾ ಮಾಡ್ಕೊಂಡು ಹೋಗ್ತೀನಿ ಅಲ್ವಾ? ಫೈನ್. ಸೊ ಈ ಒಂದು ಸರ್ಕಲ್ ವಿತ್ ಸೆಂಟರ್ ನಾವೇನಂತ ಹೇಳ್ತಾ ಇದ್ದೀನಿ, ಸಿ ಅಂತ ತಗೊಳ್ತೀನಿ ಈ ಪಾಯಿಂಟ್ನ. ಆಯಿತು. ಅದಾದ ನಂತರ ಆನ್ ದ ಸರ್ಕಲ್. ಓಕೆ, ಸೊ ಇವಾಗ ಇದರ ಒಳಗಡೆ ಇರೋವಂಥ ಪಾಯಿಂಟ್ ಏನು, ಇದ್ರ ಒಳಗಡೆ ಅಥವಾ ಇಲ್ಲೇನೆ, ಹೇಗೋ ಇದು ಆಲ್ರೆಡಿ ನಾನು ಇದು ಮಾಡಿದ್ದೀನಲ್ವಾ? ಸರ್ಕಲ್ ಒಳಗಿರೋವಂಥ ಈ ಒಂದು ಪೋರ್ಷನ್ನ ನಾನು ಏನಂತ ಹೇಳ್ತೀನಿ, ರೀಜನ್ ಅಂತ ಹೇಳ್ತೀನಿ ಅಥವಾ ಇಂಟೀರಿಯರ್ ಅಂತ ಹೇಳ್ತೀನಿ. ಓಕೆ, ಸರಿ. ಇದು ಔಟ್ಸೈಡ್ ಇರೋವಂಥದ್ದು ಆಯಿತಾ? ಔಟ್ಸೈಡು. ಇದು ನಾನೇನಂತ ಹೇಳ್ತೀನಿ, ಎಕ್ಸ್ಟೀರಿಯರ್ ಅಂತ ಹೇಳ್ತೀನಿ. ಓಕೆ, ಸರಿ. ನಂತರ ಏನು ಮಾಡೋಣ, ಇಲ್ಲಿ
ಆನ್ ದ ಸರ್ಕಲಲ್ಲಿ ಒಂದು 4 ಪಾಯಿಂಟ್ ತೊಗೊಳ್ಳೋಣ. ಏನು, ಇದು ಎ ಪಾಯಿಂಟು, ಇದು ಪಿ ಪಾಯಿಂಟು, ಇದು ಬಿ ಪಾಯಿಂಟು, ಇದು ಎಮ್ ಪಾಯಿಂಟು. ಓಕೆನಾ. ನಂತರ ಸಿ ಅನ್ನೋದೇನು ನನಗೆ ಸೆಂಟರ್ ಪಾಯಿಂಟ್ ಅಂತ ಹೇಳಿದೆ. ಓಕೆ, ಇದಾದ ಮೇಲೆ ನಾವು ಇಲ್ಲಿ ಒಂದಷ್ಟು ಪೋರ್ಷನ್ಗಳು ಅಥವಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೆನ್ಪಿಟ್ಕೋಬೇಕು. ಏನು ಗೊತ್ತಾ, ಈ ಸೆಂಟರ್ ಪಾಯಿಂಟಿಂದ ನಾನು ಯಾವುದೇ ಒಂದು ದಿಕ್ಕಿಗೆ ಒಂದು ಲೈನ್ ಹೇಳಿದ್ರೆ ಒಂದೇ ಒಂದು ಕಡೆ, ಇದನ್ನು ನಾನು ಏನಂತ ಹೇಳಬೇಕಾಗುತ್ತೆ, ರೇಡಿಯಸ್ ಅಂತ ಹೇಳಬೇಕಾಗತ್ತೆ. ಓಕೆ, ಸೊ ಹಾಗಾದರೆ ಇಲ್ಲಿ ಸಿ ಎ ಅಂತ ಏನೋ ಒಂದು ಈ ಲೈನ್ ಹಾಕಿದ್ದೀನಿ, ಇದು ಏನಾಗುತ್ತೆ, ರೇಡಿಯಸ್ ಆಗುತ್ತೆ. ಅದೇ ರೀತಿ ಸಿ ಪಿ ಅನ್ನೋದನ್ನು ರೇಡಿಯಸ್ ಆಗುತ್ತೆ, ಸಿ ಬಿ ಅನ್ನೋದನ್ನು ರೇಡಿಯಸ್ ಆಗುತ್ತೆ. ಇಲ್ಲಿ ನಾನು ಏನೂ ಮೆನ್ಷನ್ ಮಾಡಿಲ್ಲ, ಸೊ ಬಿಟ್ಕೊಳ್ಳೋಣ, ಅದೇನೂ ಹಾಕೋದು ಬೇಡ. ಅಥವಾ ಬೇಕಾದರೆ ಎಕ್ಸ್ ಅಂತ ಹಾಕಿದ್ರೆ ಸಿ ಎಕ್ಸ್ ಅದು ಒಂದು ರೇಡಿಯಸ್ ಆಗೋಗುತ್ತೆ. ಫೈನ್, ಸರಿ. ನಂತರ ಏನು ನೋಡೋಣ, ಇದನ್ನೇನಂತ ಹೇಳಿದ್ವಿ, ರೇಡಿಯಸ್ ಅಂತ ಹೇಳಿದ್ವಿ. ಓಕೆ, ಸೊ ದ ರೇಡಿಯಸ್ ಈಸ್ ಎ ಲೈನ್ ಸೆಗ್ಮೆಂಟ್. ಈ ರೇಡಿಯಸ್ ಅನ್ನೋದೇನಾಯಿತು, ಒಂದು ಲೈನ್ ಸೆಗ್ಮೆಂಟ್ ದಟ್ ಕನೆಕ್ಟ್ಸ್ ಸೆಂಟರ್ ಟು ಎ ಪಾಯಿಂಟ್ ಆನ್ ದ ಸರ್ಕಲ್. ಒಂದು ಸೆಂಟರಿಂದ ಒಂದು ಸರ್ಕಲ್ನ ಯಾವುದೋ ಒಂದು ಭಾಗಕ್ಕೆ ಕನೆಕ್ಟ್ ಮಾಡಿದಾಗ ಅದನ್ನು ರೇಡಿಯಸ್ ಅಂತೀವಿ. ಸರಿ. ನಂತರ ಪಿ ಎಮ್ ಅಂತ ಅಂದರೆ ಡಯಾಮೀಟರ್. ಇಲ್ಲಿ ಈ ಪೋರ್ಷನ್ ಇಲ್ಲಿಂದ ನಾನು ಒಂದು ಲೈನ್ ಎಳಿತೀನಿ ಎಮ್ಮಿಗೆ ಕಂಪ್ಲೀಟು, ಅಂದರೆ ಈ ಒಂದು ಪಾಯಿಂಟಿಂದ ಈ ಒಂದು ಪಾಯಿಂಟು. ಫೈನ್, ಇಟ್ ಪಾಸಸ್ ಥ್ರೂ ದ ಸೆಂಟರ್ ಪಾಯಿಂಟ್ ಆ್ಯಂಡ್ ಕನೆಕ್ಟ್ಸ್ ಬೋತ್ ರೇಡಿಯಸ್. ಎರಡು ರೇಡಿಯಸ್ ಕನೆಕ್ಟ್ ಮಾಡುತ್ತೆ. ಸಿ ಪಿ ಅನ್ನೋದೊಂದು ರೇಡಿಯಸ್ಸು, ಸಿ ಎಮ್ ಅನ್ನೋದೊಂದು ರೇಡಿಯಸ್ಸು. ಸೊ ಸಿ ಪಿ ಪ್ಲಸ್ ಸಿ ಎಮ್, ಸಿ ಪಿ ಅಂದರೆ ಒಂದು ರೇಡಿಯಸ್ಸು, ಸಿ ಎಮ್ ಅಂದರೆ ಒಂದು ರೇಡಿಯಸ್ಸು. ಸೊ ಇದನ್ನು ನಾನು 2r ಅಂತಲೂ ಬರಿಬೋದಾ. ಸೊ ಈ ಪಿ ಎಮ್ ಅಂತ ಅಂದ್ರೇನು, ಒಂದು ಡಯಾಮೀಟರು, ಅದನ್ನು ನಾನು 2 ಟೈಮ್ಸ್ ಆಫ್ ರೇಡಿಯಸ್ ಅಂತಲೂ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಅದೇನಂತ ಹೇಳ್ತಾರೆ, ಡಬಲ್ ದ ಸೈಜ್ ಆಫ್ ರೇಡಿಯಸ್ ಅಂತ ಹೇಳ್ತಾರೆ. ಡಯಾಮೀಟರ್ ಅಂತಂದ್ರೇನು, ಲಾಂಗ್ ಲೆಂತಿಯೆಸ್ಟ್ ಲೈನ್ ವಿಚ್ ಕ್ಯಾನ್ ಬಿ ಡ್ರಾನ್ ಇನ್ ಎ ಸರ್ಕಲ್. ಒಂದು ಸರ್ಕಲ್ ಇದೆ ಅಂತ ಅಂದರೆ ಒಂದು ಲೆಂತಿಯೆಸ್ಟ್ ಲೈನು, ಉದ್ದವಾದಂಥ ಒಂದು ಗೆರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ಕನೆಕ್ಟ್ ಮಾಡೋದಕ್ಕಾಗುತ್ತಲ್ಲ, ಅದನ್ನು ನಾವು ಡಯಾಮೀಟರ್ ಅಂತ ಅಂತೀವಿ. ಹಾಗಾದರೆ ಒಂದು ಸರ್ಕಲಲ್ಲಿ ಎಷ್ಟು ಡಯಾಮೀಟರ್ ಎಳಿಬೋದು, ಕೌಂಟ್ಲೆಸ್. ನೀವು ಎಷ್ಟನ್ನ ಹೇಳ್ಕೋಬೋದು, ಹೀಗೆ ಅಂದರೆ ಒಂದು ಪಾಯಿಂಟಿಗೆ ಸೆಂಟರ್ ಇದೇ ಇರುತ್ತೆ, ಬಟ್ ಕನೆಕ್ಟ್ ಆಗ್ತಾ ಇರೋದು ಹೇಗನ ಮಾಡ್ಬೋದು ನೀವು. ಓಕೆ, ಫೈನ್. ಬಟ್ ನೀವು ಹೇಗೆ ಕನೆಕ್ಟ್ ಮಾಡಿದ್ರೂ ಡಯಾಮೀಟರ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 2 ಟೈಮ್ಸ್ ಆಫ್ ದ ರೇಡಿಯಸ್. ಓಕೆ, ಸರಿ. ನಂತರ ನೋಡೋದಾದರೆ ನಂತರ ಏನು, ಇಲ್ಲಿ ನೋಡಿ, ಪಿ ಬಿ ಪಿ ಎ ಕನ್ಸಿಡರ್ಡ್ ಕಾರ್ಡ್ಸ್ ಅಂತ ಹೇಳ್ತಾರೆ. ಸಿ, ಇಲ್ಲಿ ಪಿ ಅನ್ನೋದಿದೆ, ಇಲ್ಲಿ ಬಿ ಮತ್ತು ಇಲ್ಲಿ ಎ. ಇಲ್ಲಿಂದ ಒಂದು ಲೈನ್ ಎಳಿತಾ ಇದ್ದಾನೆ ಇವನು. ಇಲ್ಲಿ ಈ ಪಿ ಬಿ ಮತ್ತು ಪಿ ಎ. ಓಕೆ, ಈ ಥರ ಲೈನ್ ಎಳ್ದಿರೋದು ಏನಂತ ಹೇಳ್ತೀವಿ ನಾವು, ಕಾರ್ಡ್ಸ್ ಅಂತ ಹೇಳ್ತೀವಿ. ಕಾರ್ಡ್ಸು, ಇಟ್ ಕನೆಕ್ಟ್ಸ್ 2 ಪಾಯಿಂಟ್ಸ್ ಆನ್ ದ ಸರ್ಕಲ್. ಓಕೆ, ಇಲ್ಲಿ ಪಿ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಪಿ ಇದೆ ಅಂತ ಅಂದರೆ ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು. ಸರ್ಕಲ್ ಮೇಲೆ ಇರೋವಂಥ ಪಾಯಿಂಟ್ಗಳನ್ನ ಕನೆಕ್ಟ್ ಮಾಡಿದಾಗ ಈ ಪಾಯಿಂಟ್ ಏನಂತಾರೆ, ಅಥವಾ ಈ ಒಂದು ಲೈನು ಪಿ ಎನ ಕಾರ್ಡ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ ಪಿ ಬಿ ಇದು ಒಂದೇನಾಗುತ್ತೆ, ಕಾರ್ಡ್ ಆಗುತ್ತೆ. ಓಕೆ, ಫೈನ್. ಸೊ ಇದೇನು ಮಾಡುತ್ತೆ, 2 ಪಾಯಿಂಟ್ಗಳನ್ನ ಕನೆಕ್ಟ್ ಮಾಡುತ್ತೆ ಆನ್ ದ ಸರ್ಕಲ್. ಅದೇ ರೀತಿ ಇನ್ಸ್ಟೆಡ್ ಆಫ್ ನಾನೇನು ಈ ಪಾಯಿಂಟ್ ಕನೆಕ್ಟ್ ಮಾಡೋ ಬದಲು ನಾನೇನು ಮಾಡ್ತೀನಿ, ಸರ್ಕಲ್ ಮೇಲಿರೋ ಪೋರ್ಷನ್ನೇ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತೀನಿ. ಆಗ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡಬೇಕು, ಪಿ ಎ ಆರ್ಕ್ ಹಾಕಬೇಕಾಗುತ್ತೆ. ಇದನ್ನು ಆರ್ಕ್ ಅಂತ ಅಂತಾರೆ. ಅದೇನಾದರೂ ನಾನು ಒಳಗಿರೋ ಅಂಥ ಇಂಟೀರಿಯರ್ ಈ ಪೋರ್ಷನ್ ಕನ್ಸಿಡರ್ ಮಾಡಿದ್ದಿದ್ರೆ ಇದು ಕಾರ್ಡ್ ಆಗೋದು, ಮೇಲ್ಗಡೆ ಈ ಥರ ಲೈನ್ ಹಾಕ್ತಿದ್ವಿ. ಬಟ್ ಆನ್ ದ ಸರ್ಕಲ್ ಇರೋದನ್ನು ತೊಗೊಂಡಿರೋದ್ರಿಂದ ಇದನ್ನು ಆರ್ಕ್ ಅಂತ ಹೇಳ್ತಾರೆ.
ಸೊ ದೆರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಆರ್ಕ್ ಆ್ಯಂಡ್ ಕಾರ್ಡ್. ನೆನಪಲ್ಲಿ ಇಟ್ಕೋಬೇಕು. ಕಾರ್ಡ್ ಅನ್ನೋದು ಒಳಗಡೆ ಇಂಟೀರಿಯರ್ ಪೋರ್ಷನಲ್ಲಿ ಸಿಗೋವಂಥದ್ದು. ಆರ್ಕ್ ಅಂತ ಅಂದರೆ ಆನ್ ದ ಸರ್ಕಲ್ ಸಿಗೋವಂಥದ್ದು. ನಂತರ ಸೆಕ್ಟರು ಮತ್ತು ಸೆಗ್ಮೆಂಟ್ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಆಗೋಯ್ತು. ಓಕೆ, ಏನು ಮಾಡೋಣ ಅಂತಂದರೆ ಇದೊಂದು ಪೋರ್ಷನ್ ಮುಗಿಸೋಣ, ಸೆಕ್ಟರು ಸೆಗ್ಮೆಂಟು. ಅದಾದ ಮೇಲೆ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮಿಕ್ಕಿರೋದು ನೋಡೋಣ. ಫೈನ್. ತುಂಬ ಜಾಸ್ತಿ ಆದರೆ ನಿಮಗೂ ಬೋರಿಂಗು ಆಗ್ತಾ ಇರುತ್ತೇನೋ ಕೆಲವರಿಗೆ. ಇರಲಿ, ಏನೂ ಮಾಡೋದಕ್ಕಾಗಲ್ಲ. ಏನು ರೀಸನ್ನು ಅಂತ ಅಂದರೆ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು. ನಾನು ಕಾನ್ಸೆಪ್ಟ್ ಮೇಯ್ನು ಒತ್ತು ಕೊಡೋದು. ಪ್ರಾಬ್ಲಮ್ಸ್ ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡು ಹೋದರೆ ಅದರಿಂದ ನಿಮಗೂ ಏನೂ ಸಿಗೋಲ್ಲ, ನಮಗೂ ಮಾಡಿ ತೃಪ್ತಿ ಇರಲ್ಲ. ಓಕೆ, ಫೈನ್. ಈಗ ನೋಡಿ, ಸೆಕ್ಟರು ಮತ್ತು ಸೆಗ್ಮೆಂಟ್ ಅಂದ್ರೇನು? ಸೆಕ್ಟರು ಸೆಗ್ಮೆಂಟು. ಈಗ ಸೆಕ್ಟರ್ ಅಂತ ಅಂದರೆ ಇದು ಇಲ್ಲಿ ಒಂದು ಸೆಂಟರ್ ಪಾಯಿಂಟ್ ಅಂತ ಅಂದೆ ಅಲ್ವಾ. ಇಲ್ಲಿಂದ ಒಂದು ರೇಡಿಯಸ್ ಎಳೆದಿದ್ದೀನಿ, ಇಲ್ಲಿಂದ ಒಂದು ರೇಡಿಯಸ್ ಎಳೆದಿದ್ದೀನಿ. ಸೊ ಇದನ್ನು ಈ ಪೋರ್ಷನ್ನು ಇಲ್ಲಿ ಪಿ ಅಂತ ತೊಗೊಳ್ತೀನಿ, ಎ ಅಂತ ತೊಗೊಳ್ತೀನಿ. ಇಲ್ಲಿ ಏನು ಈ ಪೋರ್ಷನ್ನ ನಾನು ರೇ ಅಂತ ತೊಗೋಬೋದಾ? ಇದು ರೇ, ಸಾರಿ, ಪಿ ಎ ಅನ್ನೋದು ಇದೇನಾಯಿತು, ಇದು ಆರ್ಕು ಅಲ್ವಾ. ಸೊ ಇಲ್ಲಿ ಸಿ ಪಿ ರೇಡಿಯಸ್ಸು, ಸಿ ಎ ರೇಡಿಯಸ್ಸು. ಓಕೆ, ಇದರ ಒಳಗಿರೋ ಅಂಥ ರೀಜನ್, ಈ ರೀಜನ್ ಏನಿದೆ, ಈ ರೀಜನ್ನು, ಇದನ್ನು ನಾವು ಸೆಕ್ಟರ್ ಅಂತ ಅಂತೀವಿ. ಸೊ ಈಗ ನೀವು ಡೆಫಿನೇಷನ್ನ ಓದಿ. ಎ ರೀಜನ್ ಇನ್ ಇಂಟೀರಿಯರ್ ಆಫ್ ಎ ಸರ್ಕಲ್ ಎನ್ಕ್ಲೋಸ್ಡ್ ಬೈ ಆ್ಯನ್ ಆರ್ಕ್ ಆನ್ ಒನ್ ಸೈಡ್. ಓಕೆ, ಇದೊಂದು ಆರ್ಕು ಪಿ ಎ. ಓಕೆ, ಆನ್ ಒನ್ ಸೈಡ್ ಆ್ಯಂಡ್ ಪೇರ್ ಆಫ್ ರೇಡಿಯೈ, ಎರಡು ರೇಡಿಯೈ ಆನ್ ಅದರ್ ಟೂ ಸೈಡ್ಸ್. ಇಲ್ಲಿ ಎರಡು ರೇಡಿಯೈಗಳಿಂದ ಎನ್ಕ್ಲೋಸ್ ಆಗಿರುವಂಥ ಈ ಜಾಗನ ನಾವು ಸೆಕ್ಟಾರ್ ಅಂತ ಅಂತೀವಿ. ಓಕೆ, ಹಾಗಿದ್ರೆ ಸೆಗ್ಮೆಂಟ್ ಅಂದ್ರೇನು? ಇಟ್ ಈಸ್ ಎ ರೀಜನ್ ಇನ್ ದ ಇಂಟೀರಿಯರ್ ಆಫ್ ಎ ಸರ್ಕಲ್ ಎನ್ಕ್ಲೋಸ್ಡ್ ಬೈ ಕಾರ್ಡ್ ಆ್ಯಂಡ್ ಎನ್ ಆರ್ಕ್. ಓಕೆ, ಇದು ಆರ್ಕ್ ಎ ಬಿ. ಎ ಬಿ ಅನ್ನೋದು ಆರ್ಕು, ಎ ಬಿ ಅನ್ನೋದು ಕಾರ್ಡ್. ಈ ಪೋರ್ಷನ್ ಇಂಟೀರಿಯರ್ ಪೋರ್ಷನ್ ತೊಗೊಂಡಾಗ ಇದು ಕಾರ್ಡ್ ಅಂದೆ, ಆನ್ ದ ಸರ್ಕಲ್ ತೊಗೊಂಡಾಗ ಆರ್ಕ್ ಅಂದೆ. ಇವೆರಡೂ ರೀಜನ್ಗಳು ಅಂದರೆ ಇವೆರಡು ಪಾಯಿಂಟ್ಸಿಂದ ಕೂಡಿರೋ ಅಂಥದ್ದು ರೀಜನ್ ಏನಾಯಿತು, ಇದನ್ನು ನಾವು ಸೆಗ್ಮೆಂಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಇದನ್ನು ಅವರು ಏನಂತ ಅಂತಾರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ಟ್ರೂ ಆರ್ ಫಾಲ್ಸ್ ಅಂತ ಅಂದ್ಬಿಟ್ಟು. ಸೆಕ್ಟರ್ ಈಸ್ ಎ ರೀಜನ್ ಇನ್ ಇಂಟೀರಿಯರ್ ಆಫ್ ಸರ್ಕಲ್ ಎನ್ಕ್ಲೋಸ್ಡ್ ಬೈ ಕಾರ್ಡ್ ಆ್ಯಂಡ್ ಎನ್ ಆರ್ಕ್ ಅಂತ ಅಂದರೆ ತಪ್ಪು. ಆ್ಯಂಡ್ ಅಗೇನ್ ಇದನ್ನು ಮಿಸ್ಪ್ಲೇಸ್ ಮಾಡ್ತಾರೆ. ಸೆಗ್ಮೆಂಟ್ ಈಸ್ ಎ ರೀಜನ್ ಇನ್ ಇಂಟೀರಿಯರ್ ಆಫ್ ಸರ್ಕಲ್ ಎನ್ಕ್ಲೋಸ್ಡ್ ಬೈ ಎನ್ ಆರ್ಕ್ ಆನ್ ಒನ್ ಸೈಡ್ ಆ್ಯಂಡ್ ಪೇರ್ ಆಫ್ ರೇಡಿಯೈ ಆನ್ ಅದರ್ ಟೂ ಸೈಡ್ಸ್ ಅಂತ. ಅದು ಸಹ ತಪ್ಪು. ಓಕೆ, ಅಥವಾ ಇನ್ನೊಂದು ಥರ ಪ್ರಾಬ್ಲಮ್ ಕೇಳ್ಬೋದು. ಏನು ಮಾಡ್ತಾನೆ ಗೊತ್ತಾ, ಒಂದು ಡಯಾಗ್ರಾಮ್ ಕೊಡ್ತಾನೆ ಅವನು. ಈಗ ಡಯಾಗ್ರಾಮ್ ಕೊಡ್ತಾನೆ, ಹೀಗೆ ಕೊಟ್ಟಿರ್ತಾನೆ. ಇಲ್ಲಿ ಓ ಎ ಬಿ ಸಿ ಡಿ ಈ ಥರ ಕೊಟ್ಟಿರ್ತಾನೆ. ಸೊ ಅಮಾಂಗ್ ದ ಫಾಲೋಯಿಂಗ್ ವಿಚ್ ಆರ್ ಕೆಳಗೆ ನೀಡಿರೋಂಥ ಅಥವಾ ಡಯಾಗ್ರಾಮ್ನಲ್ಲಿ ಯಾವುದು ತಪ್ಪು, ಫಾಲ್ಸ್ ಯಾವುದು ಕಂಡುಹಿಡೀರಿ ಅಂತ ಹೇಳ್ತಾನೆ. ಆಪ್ಷನ್ ಏನಂತ ಹೇಳ್ತಾನೆ ಗೊತ್ತಾ, ಓ ಎ ಈಸ್ ಈಕ್ವಲ್ ಟು ಓ ಬಿ ಅಂತ ಹೇಳ್ತಾನೆ. ಆಬ್ವಿಯಸ್ಲಿ ಕರೆಕ್ಟ್ ಅಲ್ವಾ? ಇವೆರಡು ಏನು ರೇಡಿಯೈ ಏನಾಗಿರುತ್ತೆ, ಎರಡೂ ಸೇಮ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೆಂಟರ್ ಪಾಯಿಂಟಿಂದ ಸೇಮ್ ರೀಚ್ ಆಗ್ತಾ ಇರೋದ್ರಿಂದ ಅವೆರಡು ಕರೆಕ್ಟು. ಆಬ್ವಿಯಸ್ಲಿ ಇದು ಕರೆಕ್ಟು. ನೆಕ್ಸ್ಟು ಬಿ, ಎರಡನೇ ಕ್ವಶನ್ ಏನಂತ ಕೇಳ್ತಾನೆ ಗೊತ್ತಾ, ಎ ಬಿ ಓಕೆ ಈಸ್ ಆ್ಯನ್ ಆರ್ಕ್ ಅಂತ ಹೇಳ್ತಾನೆ. ಅಥವಾ ನಾನು ಇನ್ನೊಂದು ಆ್ಯಡ್ ಮಾಡೋಣ, ಎ ಬಿ ಆ್ಯಂಡ್ ಸಿ ಡಿ. ಓಕೆ, ನಾನು ಇಲ್ಲೇನು ಮಾಡಿದೆ, ಬೇಕಾದ್ರೆ ಈ ಥರನೂ ತೋರಿಸಿದ್ದೀನಿ. ಎ ಬಿ ಆ್ಯಂಡ್ ಸಿ ಡಿ ಈಸ್ ಆ್ಯನ್ ಆರ್ಕ್ ಅಂತ ಹೇಳ್ತಾ ಇದ್ದಾನೆ. ಇದು ಕರೆಕ್ಟಾ? ಇದು ಕರೆಕ್ಟು. ಓಕೆ, ನಂತರ ಮೂರನೇ ಇದನ್ನು ಏನಂತ ಹೇಳ್ತಾನೆ ಗೊತ್ತಾ, ಇಲ್ಲೇನಂತ ಹೇಳ್ತಾ ಇದ್ದಾನೆ,
ಸೊ ಸೆಕ್ಟರ್, ಓಕೆ, sector in the above diagram is formed by the points C and D ಅಂತ ಹೇಳ್ತಾರೆ. ಓಕೆ, ಇದು ಸರಿನಾ ತಪ್ಪ? ಆಪ್ಷನ್ ಡಿ ಅಲ್ಲಿ ಬೇಕಾದ್ರೆ ನನ್ ಆಫ್ ದ ಎಬೋ ಅಂತ ಹಾಕಿರೋಣ. ನನ್ ಆಫ್ ದ ಎಬೋ. ಸಿ ಸೆಕ್ಟರು ಸಿ ಮತ್ತು ಡಿ ಇಂದ ಫಾರ್ಮ್ ಆಗ್ತಾ ಇದೆಯಾ? ತಪ್ಪು ಅಲ್ವಾ? ಸೆಕ್ಟರ್ ಅಂತ ಅಂದರೆ ಏನು ಅಂತಂದರೆ ಒಂದು ರೇ ಇರಬೇಕು, ಸಾರಿ ರೇನೇ ಬರ್ತಾ ಇದೆ ಬಾಯಿಗೆ, ಆರ್ಕ್ ಇರಬೇಕು. ಆರ್ಕ್ ಯಾವುದು? ಎ ಬಿ, ಮತ್ತು 2 ರೇಡಿಯೈ ಒ ಎ ಮತ್ತು ಒ ಬಿ, ಇವೆರಡರ ಮಧ್ಯೆ ಇರೋವಂಥ ರೀಜನ್ನ ಸೆಕ್ಟರ್ ಅಂತ ಅಂದ್ವಿ. ಅದೇ ಏನು ಸಿ ಡಿ ಆರ್ಕು, ಸಿ ಡಿ ಕಾರ್ಡು, ಇವೆರಡರ ಮಧ್ಯೆ ಫಾರ್ಮ್ ಆಗುವಂಥ ರೀಜನ್ನ ನಾವೇನಂತ ಅಂತೀವಿ? ಸೆಗ್ಮೆಂಟ್ ಅಂತ ಹೇಳ್ತೀವಿ. ಇಷ್ಟು ನೆನಪಲ್ಲಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದೆರಡು ಸಿಂಪಲ್ ಕ್ವಶನ್ ಹಾಕಿದ್ದೀವಿ ನೋಡಿ. ಈಸ್ ಎವ್ರಿ ಡಯಾಮೀಟರ್ ಆಫ್ ಎ ಸರ್ಕಲ್ ಆಲ್ಸೋ ಎ ಕಾರ್ಡ್? ಕರೆಕ್ಟ್, ಆಬ್ವಿಯಸ್ಲಿ ಅಲ್ವಾ? ಲಾಂಗೆಸ್ಟ್ ಕಾರ್ಡ್ ಅಂತ ಹೇಳ್ಬೋದು ಬೇಕಾದರೆ. ಓಕೆ, ಲೆಂತಿಯೆಸ್ಟ್ ಕಾರ್ಡ್ ಯಾವುದು ಅಂತ ಅಂದರೆ ಡಯಾಮೀಟರ್. ನಂತರ ಈಸ್ ಎವ್ರಿ ಕಾರ್ಡ್ ಆಫ್ ಎ ಸರ್ಕಲ್ ಆಲ್ಸೋ ಎ ಡಯಾಮೀಟರ್? ತಪ್ಪು ಅಲ್ವಾ? ಎವ್ರಿ ಕಾರ್ಡ್, ಇಲ್ಲಿ ಯಾವುದೋ ಒಂದು ಲೈನ್ ಹೇಳಿದ್ದೀನಿ, ಇದು ಕಾರ್ಡ್ ಆಗಿರುತ್ತೆ, ಇದನ್ನು ನಾನು ಡಯಾಮೀಟರ್ ಅನ್ನೋಕ್ಕಾಗುತ್ತಾ? ತಪ್ಪು. ಬಟ್ ಇಲ್ಲೊಂದು ಕಾರ್ಡ್ ಹಾಕ್ತೀನಿ, ಇದನ್ನು ಡಯಾಮೀಟರ್ ಅಂತ ಹೇಳ್ಬೋದು, ಆಬ್ವಿಯಸ್ಲಿ ಹೇಳ್ಬೋದು. ಓಕೆ, ನಂತರ 2 ಡಯಾಮೀಟರ್ಸ್ ಆಫ್ ಸರ್ಕಲ್ ವಿಲ್ ನೆಸಸರಿಲಿ ಇಂಟರ್ಸೆಕ್ಟ್? ಕರೆಕ್ಟ್ ಅಲ್ವಾ? 2 ಡಯಾಮೀಟರ್ಸ್ ಆಫ್ ಎ ಸರ್ಕಲ್, ಒಂದು ಸರ್ಕಲ್ಲು, ಇಲ್ಲಿ ಒಂದು ಡಯಾಮೀಟರ್ ಹಾಕ್ತೀನಿ, ಇಲ್ಲೊಂದು ಡಯಾಮೀಟರ್, ಅದನ್ನೇ ಹೇಳಿದ್ದು. ಇಂಡೆಫಿನೆಟ್ ನಂಬರ್ ಆಫ್ ಟೈಮ್ಸು ನಾವು ಡಯಾಮೀಟರ್ಸ್ನ ಡ್ರಾ ಮಾಡ್ಬೋದು. ಸೆಂಟರ್ ಆಫ್ ಎ ಸರ್ಕಲ್ ಏನಿದೆ, ಈ ಸೆಂಟರ್ ಆಫ್ ಎ ಸರ್ಕಲ್ ಏನಿದೆ ಈಸ್ ಆಲ್ವೇಸ್ ಇನ್ ಇಟ್ಸ್ ಇಂಟೀರಿಯರ್? ಆಬ್ವಿಯಸ್ಲಿ ಅಲ್ವಾ? ಏನು ನಾನು ಇಲ್ಲಿ ಇಡೋದಕ್ಕಾಗುತ್ತಾ ಸೆಂಟರ್ನ? ಆಗಲ್ಲ. ಓಕೆ, ಫೈನ್. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ತುಂಬ ಆದರೆ ನಿಮಗೂ ಬೋರ್ ಆಗುತ್ತೆ. ಆಮೇಲೆ ಇಷ್ಟೇನು ಹೇಳಿದ್ದೀನಿ ಅದನ್ನು ರಿವೈಸ್ ಮಾಡಿ. ಓಕೆ, ಫೈನ್. ಓಕೆ, ಇನ್ನು ಏನಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದು ಬ್ಯಾಚ್ ಜಾಯ್ನ್ ಆಗಬೇಕು ಅಂತಿದ್ದರೆ ಇಲ್ಲಿ ಕಾಣ್ತಿರೋಂಥ ಈ ನಂಬರಿಗೆ ನೀವು ಕರೆ ಮಾಡ್ಬೋದು. ಓಕೆ, ಫೈನ್. ಓಕೆ, ಸಿಗೋಣ. ಬಾಯ್.